ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಕ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋರದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮದೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರದೂರ್ಜಟಿ ಸಾಮಜಾಜಿನವಸನಭೂಷಣ ಸುಮನಸೋತ್ತಂಸ. ಕಾಮಹರ ಕೈಲಾಸಮಂದಿರ ಸೋಮಸೂರ್ಯಾನಳ ವಿಲೋಚನ ಕಾಮಿತಪ್ರದ ಕರುಣಿಸಮಗೆ ಸದಾ ಸುಮಂಗಲವಾಂ. ಉಮಾ ವೈವಾಕ್ಸಮುತ್ತಿಷ್ಟಾ ಮನೋರುದ್ರ ಉದಾರತಃ ತದೇತನ್ಮಿಥುನಂ ಜ್ಞಾತ್ವಾ ದಾಂಪತ್ಯಾದ್ವಿಹೀಯತೆ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಲಲನಾ ಕಲ್ಪಪಾದಕೌ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ತತಶ್ಚ ಶೈಲಜಾದೇವಿ ಚಿಕ್ರೀಡಸುಭಗಾ ತದಾ ದೇವಗಂಧರ್ವಕನ್ಯಾಭಿಃ ನಗಕಿನ್ನರಸಂಭವಾಃ. ಶ್ರೀಗುರುಭ್ಯೋ ನಮಃ. ಕಾರ್ತಿಕ ಮಾಸದ ಪವಿತ್ರವಾದ ಪರ್ವಕಾಲದಲ್ಲಿ ಸ್ಕಂದ ಪುರಾಣದಲ್ಲಿ ಬರುವ ಪಾರ್ವತಿ ಪರಮೇಶ್ವರರ ಗಿರಿಜಾ ಕಲ್ಯಾಣದ ಶ್ರವಣ ಮಾಡ್ತಾ ಇದ್ದೇವೆ. ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಪಾರ್ವತಿ ಪರಮೇಶ್ವರರ ಕಥೆ ಸಂಕ್ಷೇಪದಲ್ಲಿ ಬರ್ತದೆ. ಸತೀದೇವಿಯಾಗಿ ದಕ್ಷ ಪ್ರಜಾಪತಿಯ ಮಗಳಾಗಿ ಹುಟ್ಟಿ ಬರ್ತಾಳೆ. ರುದ್ರದೇವರನ್ನ ವಿವಾಹ ಮಾಡಿಕೊಂಡು ಮಾವನಾದ ದಕ್ಷನಿಗೂ ಅಳಿಯನಾದ ರುದ್ರದೇವರಿಗೂ ಕಲಹ ನಡೀತದೆ. ಆ ಕಲಹದ ಮಧ್ಯದಲ್ಲಿ ಸತೀದೇವಿ ದೇಹತ್ಯಾಗವನ್ನು ಮಾಡ್ತಾಳೆ. ಮೊದಲನೇ ಜನ್ಮದಲ್ಲಿ ರುದ್ರದೇವರ ವಿವಾಹವಾಗಿ ಕೆಲವು ದಿನಗಳವರೆಗೆ ಮಾತ್ರ ಸಂಸಾರ ಮಾಡಿ ಅದೇ ಸತೀದೇವಿ ದೇಹ ಬಿಟ್ಟವಳು ಮುಂದಿನ ಜನ್ಮದಲ್ಲಿ ಹಿಮಾಲಯ ಪರ್ವತ ರಾಜನ ಮಗಳಾಗಿ ಮೇನಾದೇವಿಯಲ್ಲಿ ಪಾರ್ವತಿ ಎನ್ನುವ ರೂಪದಿಂದ ಹುಟ್ಟಿ ಬರ್ತಾಳೆ. ಆ ಪಾರ್ವತಿಯ ಜನ್ಮದ ಕಥೆಯನ್ನ ನಿನ್ನೆ ದಿವಸ ನಾವು ಶ್ರವಣ ಮಾಡಿದ್ದೇವೆ. ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಬೇಕಾದರೆ ಗರ್ಭದಲ್ಲಿ ಬರಬೇಕಾದದ್ದು. ಗರ್ಭವಾಸ ಎರಡು ರೀತಿ ಇರೋದು. ನಾವೆಲ್ಲ ಮನುಷ್ಯರು ತಾಯಿಯ ಗರ್ಭದಿಂದ ಬರುವಾಗ ಗರ್ಭದಲ್ಲಿ ಅನಿವಾರ್ಯವಾಗಿ ದುಃಖ ಅನುಭವಿಸೇ ಬರಬೇಕು. ನಾನಾ ರೀತಿಯಾದ ಸಣ್ಣ ಸಣ್ಣ ಹುಳಗಳು,
ಕ್ರಿಮಿವಿಡ್ ಭಸ್ಮ ಸಂಹಿತಂ ಭಾಗವತ ಹೇಳುತ್ತದೆ. ವಿಚಿತ್ರವಾದ ಗುಣಗಳು, ನಾನಾ ರೀತಿಯಾದ ವೇದನೆ, ಗಾಢವಾದ ಕತ್ತಲೆ, ಜಾಠರಾಗ್ನಿ, ಮಲಮೂತ್ರಗಳ ತೆಗ್ಗಿನಲ್ಲಿ ಗರ್ಭದಲ್ಲಿ ದುಡಿಯುತ್ತಾನೆ. ಇದೆಲ್ಲ ಗರ್ಭ ನಮಗೆ ನಿಮಗಾದರೆ ದೇವತೆಗಳು ಗರ್ಭದಿಂದ ಬರುವಾಗ ಈ ತರಹದ ದುಃಖ ಇರಲ್ಲ ಅವರಿಗೆ. ಜೊತೆಗೆ ನೋಡಿ, ದಕ್ಷ ಪ್ರಜಾಪತಿಯ ಮಗಳಾದಾಗ ಸತಿದೇವಿ ಮನುಷ್ಯ ದೇಹದಿಂದ ಬಂದಿರು. ಯಾವಾಗಲೂ ತಂದೆ ತಾಯಿಗಳ ದೇಹ ಯಾವ ರೀತಿ ಇರುತ್ತೋ ಮಕ್ಕಳ ಶರೀರವೂ ಹಾಗೇನೆ. ನಾಯಿ ಹೊಟ್ಟೆಯಲ್ಲಿ ಮನುಷ್ಯ ದೇಹ ಬೆಳೆದಿದೆಯಾ? ಆಕಳಲ್ಲಿ ಮನುಷ್ಯ ದೇಹ ಬಂದದ್ದು ಒಂದು ಬಾರಿ ಮಾತ್ರ ನೋಡುತ್ತೇವೆ, ಗೋಕರ್ಣನ ಕಥೆಯಲ್ಲಿ ಪದ್ಮ ಪುರಾಣದಲ್ಲಿ ಬರುತ್ತೆ. ಅದು ಕೂಡ ಜ್ಞಾನಿಗಳ ಅನುಗ್ರಹದ ಒಂದು ಹಣ್ಣಿನ ಫಲ. ಅದಿಲ್ಲ ಅಂದ್ರೆ ನ್ಯಾಚುರಲ್ ಆಗಿ ನಾಯಿಯೊಳಗೆ ನಾಯಿ ಮರಿನೇ ಹುಟ್ಟಬೇಕು, ಹಂದಿಯಲ್ಲಿ ಹಂದಿ ಮರಿನೇ ಹುಟ್ಟಬೇಕು. ಹಾಗಾದರೆ ಪರ್ವತರಾಜನಿಗೆ ಇವಳು ಮಗಳಾದ್ರೆ ಇವಳು ಒಂದು ಪರ್ವತವೇ ಆಗ್ಬೇಕು ತಾನೆ. ತಂದೆ ಹಿಮಾಲಯ ಪರ್ವತರಾಜ, ತಂದೆಯಂತೆ ಇವಳು ಕೂಡ ಪರ್ವತದ ಶರೀರ ತಗೊಳ್ಬೇಕಾಗಿದ್ದಿಲ್ಲ. ಪಾರ್ವತಿಯಂತೆ ಇವಳಿಗೆ ಹೆಸರು ಬಂದದ್ದು ಪರ್ವತರಾಜನ ಮಗಳಾದದ್ದರಿಂದ. ಆದರೆ ಇವಳಿಗೆ ಶರೀರ ಮಾತ್ರ ನಮ್ಮಂತೆ ಕಣ್ಣು, ಮೂಗು, ಕಿವಿ, ಕೈ, ಕಾಲು ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ. ಸಾಮಾನ್ಯವಾದ ಮಗು ತಾಯಿಯ ಗರ್ಭದಿಂದ ಹೇಗೆ ಹುಟ್ಟಿ ಬರುತ್ತೋ ಆ ರೀತಿಯಾಗಿ ಪರ್ವತರಾಜನ ಹೆಂಡತಿಯಾದ ಮೇನಾದೇವಿಯಲ್ಲಿ ಎರಡನೇ ಜನ್ಮ ತಾಳಿ ಬರ್ತಿದ್ದಾಳೆ ಸತಿದೇವಿ. ಮೊದಲನೇ ಜನ್ಮದಲ್ಲಿ ಸತಿಯಾಗಿ ಅವತಾರ ಮಾಡಿ ಅರ್ಧದಲ್ಲಿ ಸಂಸಾರ ನಿಂತು ಹೋಗಿತ್ತು. ಅದೇ ಸಂಸಾರ ಮುಂದುವರಿಸೋದಕ್ಕೆ ಮತ್ತೆ ಎರಡನೇ ಜನ್ಮವನ್ನು ತಾಳಿ ಬರ್ತಾಳೆ. ಆ ವಾಸ್ತವಿಕ ನೋಡಿದರೆ ಪರ್ವತರಾಜನಿಗೆ ವಿವಾಹ ಆಗಿ ಮೇನಾದೇವಿಯ ಮದುವೆಯಾದ ಮೇಲೆ ಸಂತಾನ ಆಗಿರಲಿಲ್ಲ ಅವರಿಗೆ. ಅನೇಕ ವರ್ಷ ಮಕ್ಕಳಾಗಲಿಲ್ಲ. ಅವನು ಮಕ್ಕಳಿಗಾಗಿ ನೂರಾರು ವ್ರತ ಉಪವಾಸ ಮಾಡುತ್ತಾನೆ. ಇಲ್ಲಿ ದೇವತೆಗಳೆಲ್ಲ ಕೈಲಾಸ ಪರ್ವತಕ್ಕೆ ಹೋಗಿ ಸತಿದೇವಿಯನ್ನು ಬೇಡ್ಕೊಳ್ತಾರೆ, ನೀನು ಹೋಗು ಮಗಳಾಗಿ ಹುಟ್ಟು ಅಂತ. ಅವಳಿಗೆ ಅವತಾರ ಮಾಡೋ ಅಪೇಕ್ಷೆ ಇರಲಿಲ್ಲ ಅಂತೆ. ಹಿಂದಿನ ಜನ್ಮದಲ್ಲಿ ರುದ್ರದೇವರನ್ನ ವಿವಾಹ ಮಾಡಿಕೊಂಡು ತನ್ನ ತಂದೆ ಮಾಡಿದ ಅವಮಾನಕ್ಕೆ ದೇಹತ್ಯಾಗ ಮಾಡಿದ್ದಕ್ಕೆ ಮತ್ತೆ ಹುಟ್ಟಿ ಬರುವ ಅಪೇಕ್ಷೆ ಇರಲಿಲ್ಲ. ನನಗೆ ಬೇಡ ಅಂದವಳು, ನನಗೆ ಜನ್ಮನೂ ಬೇಡ, ಮದುವೆನೂ ಬೇಡ, ನಾನು ಹೀಗೆ ಇರ್ತೇನೆ. ಆದರೆ ದೇವತೆಗಳೆಲ್ಲ ಅಂತಾರೆ, ನೀನು ಅವತಾರ ಮಾಡದಿದ್ರೆ, ನೀನು ರುದ್ರದೇವರನ್ನು ವಿವಾಹ ಮಾಡ್ಕೊಳ್ಳೋದಿದ್ರೆ ಇವರೆಲ್ಲ ಗಿರಿಜಾ ಕಲ್ಯಾಣ ಅಂತ ಯಾರು ಮಾಡೋದು? ನೀನು ಗಿರಿಯ ಮಗಳಾಗಿ ಗಿರಿಜಾ ಅಂತ ನಿನಗೆ ಹೆಸರು ಬರಬೇಕಲ್ಲ. ನೀನು ಪರ್ವತರಾಜನ ಮಗಳಾಗಿ ಹುಟ್ಟಬೇಕು, ನೀನು ರುದ್ರದೇವರ ವಿವಾಹ ಮಾಡಿಕೊಳ್ಳಬೇಕು. ನಿಮ್ಮಿಬ್ಬರ ಮದುವೆ ಕಥೆಯನ್ನ ಕೇಳದವರಿಗೆಲ್ಲ ಮದುವೆ ಭಾಗ್ಯ ಬರಬೇಕು. ಇವತ್ತು ಜಗತ್ತಿನೊಳಗೆ ಪಾರ್ವತಿ ಪರಮೇಶ್ವರರ ಕಥೆಯನ್ನ ಕೇಳಿ ವಿವಾಹ ಭಾಗ್ಯವೋ ಸಂತಾನ ಭಾಗ್ಯವೋ ಜನ ಪಡಿತಾರಂದ್ರೆ ಅವರಿಗೋಸ್ಕರ ನೀನು ಮತ್ತೆ ಅವತಾರ ಮಾಡಬೇಕು ಅಂತ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡದ್ದರಿಂದ ಆ ಕೈಲಾಸದಲ್ಲಿರುವ ಸತಿದೇವಿ ಮೇನಾದೇವಿಯ ಗರ್ಭದಲ್ಲಿ ಹುಟ್ಟಿ ಬರ್ತಾಳೆ. ಉತ್ತಮವಾದ ಬ್ರಾಹ್ಮ ಮುಹೂರ್ತ. ಸ್ಕಂದ ಪುರಾಣ ಹೇಳ್ತದೆ, ಸಾಮಾನ್ಯವಾಗಿ ಹಿಂದೆಲ್ಲ ಏನು ಸಿಸರ್ ಇರಲಿಲ್ಲ, ನಾರ್ಮಲ್ ಡೆಲಿವರಿನೇ. ನಾರ್ಮಲ್ ಡೆಲಿವರಿ ಯಾವಾಗ ಬೇಕಾದಾಗಬೇಕು. ನೋಡಿ, ಪಾರ್ವತಿ ದೇವಿ ಮೇನಾಗಿ ಹುಟ್ಟಿದ್ದು ಬ್ರಾಹ್ಮ ಮುಹೂರ್ತದಲ್ಲಿ. ಬ್ರಾಹ್ಮ ಮುಹೂರ್ತ ಅಂದ್ರೆ 4 ಗಂಟೆಯಿಂದ 5:30 ಸೂರ್ಯೋದಯ ಆಗೋದರ ಒಳಗಿನ ಕಾಲ ಇರುತ್ತಲ್ಲ, ಆ ಬ್ರಾಹ್ಮ ಮುಹೂರ್ತದಲ್ಲಿ ಮೇನಾದೇವಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ದೇವತೆಗಳು ಮಾನವರಾಗಿ ಭೂಮಿಗೆ ಬಂದ ಮೇಲೆ ಮನುಷ್ಯರಂತೆ ವರ್ತನ ಮಾಡಬೇಕಾದದ್ದು. ವಾಸ್ತವಿಕವಾಗಿ ದೇವತೆಗಳಿಗೆ ನಮ್ಮ ಹಾಗೆ ಅಪ್ಪೆಗಾಲಿಟ್ಟು ನಡೆಯೋದು ಅಥವಾ ಗೋಡೆ ಹಿಡಿದು ನಡೆಯೋದು, ಇಷ್ಟು 6-8 ತಿಂಗಳು ಆದ ಮೇಲೆ ಕಾಲಿನಿಂದ ನಡೆಯೋದು, ಇದು ಯಾವ ಪ್ರಸಂಗ ಇಲ್ಲ. ಅದನ್ನು ತೋರಿಸ್ತಾರೆ. ಸುಮಧ್ವಿಜಯದ 2ನೇ ಸರ್ಗದಲ್ಲಿ ಶ್ರೀಮದಾಚಾರ್ಯರ ಕಥೆಯನ್ನು ಹೇಳುವಾಗ ಪ್ರಾಗ್ರಿಂಖಣಂ ಸ್ವಯಮತ ಸ್ಥಿತಮೇಶ ಚಕ್ರೆ. ವೇದವತಿಯ ಗರ್ಭದಿಂದ ಹುಟ್ಟಿ ಬಂದ ಮೇಲೆ ವಾಯುದೇವರ ಅರ್ಥಾತ್ ಶ್ರೀಮದಾಚಾರ್ಯರು ವಾಸುದೇವನಾದಾಗ ಅಂಬೆಗಾಲನ್ನು ಇಟ್ಟು ಮನೆ ಅಂಗಳದಲ್ಲೆಲ್ಲ ಮಗು ಆಡಿತು ಅಂತಾರೆ. ಶ್ರೀಮದಾಚಾರ್ಯರು ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಅಂಬೆಗಾಲಿಟ್ಟದ್ದಿದೆ. ಬಾಲ್ಯದಲ್ಲಿ ಮಾಡಬೇಕಾದ ಸಣ್ಣ ಮಕ್ಕಳು ಮಾಡುವ ಎಲ್ಲಾ ಲೀಲೆಗಳನ್ನು ದೇವರು ಮಾಡಿ ತೋರಿಸಿದ್ದಾರೆ. ದೇವರ ನಂತರದಲ್ಲಿ ವಾಯುದೇವರು, ಈಗ ಸದ್ಯದಲ್ಲಿ ನೋಡಿ ಗಿರಿಜಾ ಅರ್ಥ ಮೇನಾದೇವಿಯಿಂದ ಅವತಾರ ಮಾಡಿದ ಶೈಲಜಾದೇವಿ ಚಕ್ರೀಡ ಸುಭಗಾತದ ದೇವ ಕಂಧರವ ಕನ್ಯಾವಿಹೀನಗ ಕಿನ್ನರ ಸಂಭವಾಃ ಮುನೀನಾಂ ಚಾಪಿಯಾ ಕನ್ಯಾಃ ತಾಭಿಃ ಸಾರ್ಧಂ ಚ ಶೋಭನಾ. ಯಾವಾಗ
ಹುಟ್ಟಿದಂತಹ ಇವಳನ್ನ ಗಿರಿಜಾ ಅಂತ ಹೆಸರಿಟ್ಟಿದ್ದಾರೆ. ಪಾರ್ವತಿ ಅಂತ ಇವಳಿಗೆ ಗಿರಿಜಾ ಅಂತ ಹೆಸರು. ಗಿರಿ ಅಂದ್ರೆ ಪರ್ವತ, ಪರ್ವತಾಭಿಮಾನಿ ದೇವತೆಯಿಂದ ಹುಟ್ಟಿದ್ದರಿಂದ ಗಿರಿವಿಜ. ಪರ್ವತಾಭಿಮಾನಿ ದೇವತೆಯ ಮಗಳಾದದ್ದರಿಂದ ಪಾರ್ವತಿ. ಎರಡು ಹೆಸರು ಆಲ್ರೆಡಿ ಬಂದು, ಇನ್ನೆರಡು ಹೆಸರು ಮುಂದೆ ಬರೋದಿದೆ. ಉಮಾ ಅಂತ ಒಂದು ಹೆಸರು, ಅಪರ್ಣ ಅಂತ ಒಂದು ಹೆಸರು, ಇನ್ನೂ ಎರಡು ಹೆಸರು ಇದೆ ಪಾರ್ವತಿಗೆ ಮುಂದೆ ಬರೋದಿದೆ. ಈಗ ಸದ್ಯದಲ್ಲಿ ಎರಡು ಹೆಸರನ್ನ ಇಟ್ಟಿದ್ದಾರೆ. ಆ ಮೇನಾದೇವಿಯಿಂದ ಅವತಾರ ಮಾಡಿದ ಮೇಲೆ ಗಿರಿಜಾ ಸಣ್ಣ ಮಕ್ಕಳಂತೆ ಆಟ ಆಡ್ತಿದ್ದಾರೆ. ವಿಚಾರ ಮಾಡಿ, ಈ ಮಕ್ಕಳಿಗೆಲ್ಲ ಹೆಸರಿಡಬೇಕಾದರೆ ಕಲ್ಲಿನ ಹೆಸರಿಡುತ್ತಾರೆ. ಟೀಕಾಕೃತ್ಪಾದರಿಗೆ ಪೂರ್ವಾಶ್ರಮದಲ್ಲಿ ಧೋಂಡೋಪಂತ ಅಂತ ಹೆಸರು. ರಘುನಾಥ ಧೋಂಡೋಪಂತ. ಮರಾಠಿಯೊಳಗೆ ಧೋಂಡೋ ಅಂದ್ರೆ ಕಲ್ಲು, ಮಹಾರಾಷ್ಟ್ರದವರಿಗೆ ಮಂಗಳ ಬೇಡೆ. ಹಾಗಾಗಿ ನಮ್ಮಲ್ಲೂ ನಾಮಕರಣ ಮಾಡುವಾಗ ಗುಂಡಪ್ಪ ಅಂತ ಹೇಳ್ತಾರೆ. ಗುಂಡಪ್ಪ, ಕಲ್ಲಪ್ಪ. ಕಲ್ಲಿನಂತೆ 100 ವರ್ಷ ಗಟ್ಟಿಯಾಗಿರು. ಕಲ್ಲಾಗಿರುವಂತ ಅರ್ಥ ಅಲ್ಲ. ಮತ್ತೆ ಏನ್ ಹೇಳಿದ್ರು ತಲೆಗೆ ಹೋಗದೇ ಇರುವಾಗ ಕಲ್ಲಾಗಿರುವಂತ ಅರ್ಥ ಅಲ್ಲ. ಕಲ್ಲಿನಂತೆ ದೇವರ ಸೇವೆ ಮಾಡುವುದಕ್ಕೆ, ಪೂಜೆ ಮಾಡುವುದಕ್ಕೆ, ಜಪ ಮಾಡುವುದಕ್ಕೆ, ಪಾಠ ಮಾಡುವುದಕ್ಕೆ ಗಟ್ಟಿಯಾದ ಶರೀರ ಬರಲಿ ಅಂತ ಗುಂಡಪ್ಪ, ಕಲ್ಲಪ್ಪ ಅಂತಾರಲ್ಲ. ಹಾಗೆ ಇವಳು ಹುಟ್ಟಿದ್ದೇ ಪರ್ವತದಿಂದ. ಹೇಗಿರ್ಬೇಕು ಹೇಳಿ? ಪರ್ವತಾಭಿಮಾನಿ ದೇವತೆಯಿಂದ ಹುಟ್ಟಿದ್ದರಿಂದ ಪಾರ್ವತಿ ಮಗುವಾಗಿದ್ದಾಗಲೇ ಒಳ್ಳೆ ಗಟ್ಟಿಯಾದ ಶರೀರ. ಸಣ್ಣ ಮಕ್ಕಳಂತೆ ಮೊದಲು ಆಟವನ್ನ ಆಡ್ತಾ ದೇವಲೋಕದಿಂದ ಗಂಧರ್ವರು ಬರ್ತಿದ್ರಂತೆ. ಗಂಧರ್ವರು ಬರಬೇಕು, ನಾನಾ ರೀತಿಯಾದಂತಹ ಅಪ್ಸರಾಸ್ತ್ರೀಯರು ಇವಳನ್ನು ಆಡಿಸೋದಕ್ಕೆ ಬರ್ತಿದ್ರಂತೆ. ಪರ್ವತರಾಜನ ಮಗಳಾದ ಈ ಗಿರಿಜಾ ಪಾರ್ವತಿಯನ್ನ ಸಣ್ಣ ವಯಸ್ಸಿನಲ್ಲಿ ಎಲ್ಲರೂ ಆಡಿಸ್ತಾರೆ. ಪ್ರತಿನಿತ್ಯದಲ್ಲಿ ಇವಳಿಗೆ ಉತ್ತಮವಾದ ದೇವರ ನೈವೇದ್ಯದ ಅನ್ನವನ್ನು ಕೊಡ್ತಿದ್ದರ. ಮುನೀನಾಂ ಯಾಪಿಯಾ ಕನ್ಯಾ. ಯಾವಾಗಲೂ ನೋಡಿ, ಮಕ್ಕಳ ಬೆಳವಣಿಗೆಗೆ, ಅದರಲ್ಲಿಯೂ ಬುದ್ಧಿಯ ಬೆಳವಣಿಗೆಗೆ ಪ್ರಧಾನವಾದದ್ದೇ ಅನ್ನ. ಉಪನಿಷತ್ತು ಹೇಳತ್ತಲ್ಲ, ಆಹಾರ ಶುದ್ಧವು ಸತ್ವ ಶುದ್ಧಿ. ಆಹಾರದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ದೇವರಿಗೆ ಸಮರ್ಪಣೆ ಮಾಡಿದ, ನೈವೇದ್ಯ ಮಾಡಿದ ಅನ್ನ. ಅದು ಮುಂದೆ ಸಂಸ್ಕಾರ ಬರ್ತದೆ, ಮಕ್ಕಳಿಗೆ ನಾನಾ ರೀತಿಯಾದ ವಿಚಾರಗಳು ಬರ್ತದೆ. ಆಹಾರದಿಂದಲೇ ಮನಸ್ಸಿನ ಶಕ್ತಿ ಬರೋದು. ಸಣ್ಣ ವಯಸ್ಸಿನೊಳಗೆ ಆಟವನ್ನು ಆಡ್ತಾ, ಯಾವಾಗ ಇವಳಿಗೆ 8 ವರ್ಷ ಆಯಿತು, ಗಿರಿಜಾ ಇವಳಿಗೆ 8 ವರ್ಷಗಳವರೆಗೆ ಆಟ ಆಡಬೇಕು ಅಂತ ಇಚ್ಛೆ ಇತ್ತು. ಅಲ್ಲಿವರೆಗೆ ಬೇರೆ ಇರಲಿಲ್ಲ ತಲೆಯಲ್ಲಿ. 8 ವರ್ಷ ಆದ ಮೇಲೆ ಇವಳಿಗೆ ತಪಸ್ಸು ಮಾಡುವ ಇಚ್ಛೆ ಬಂತು. ದೇವತೆಗಳಿಗೆ ಈ ತರಹದ ಇಚ್ಛೆ ಬರ್ತದ. ಇವತ್ತಿನ 8 ವರ್ಷ ಮಕ್ಕಳಿಗೆ ಬರಲ್ಲ. 8 ಡಬಲ್ ಇಲ್ಲ ನೋಡಿ ಹೇಗೆ ಆಡ್ತಿದ್ದಾರೆ. 8 ಆದ್ರೆ 80 ಆದ್ರೆ. ಈ ಬದರಿಕಾಶ್ರಮದಲ್ಲಿ ನರನಾರಾಯಣ ಇದ್ದಾರೆ ನೋಡಿ. ಆಕ್ಚುಲಿ ಆ ಬದರಿಕಾಶ್ರಮದ ಪರ್ವತ ಅದಕ್ಕೆ ಮೊದಲು ಕೇದಾರ ಖಂಡದಲ್ಲಿ ಸೇರಿತು. ಇವತ್ತು ಕೇದಾರ ಬೇರೆಯಾಗಿದೆ. ಚಾರಧಾಮದಲ್ಲಿ ಇವತ್ತು ಬದ್ರಿಧಾಮ ಬೇರೆ, ಕೇದಾರ ಬೇರೆ. ಮೊದಲು ಅದೆಲ್ಲ ರುದ್ರದೇವರ ಸ್ಥಾನ. ಒಂದು ದಿನ ಪಾರ್ವತಿ ಜೊತೆಗೆ ರುದ್ರದೇವರು ಅಲಕನಂದ ಸ್ನಾನಕ್ಕೆ ಬಂದಿದ್ದಾರೆ. ಅಲಕನಂದ ಸ್ನಾನಕ್ಕೆ ಬರಬೇಕಾದ್ರೆ ಒಂದು ಸಣ್ಣ ಮಗು ನಡು ರಸ್ತೆಯಲ್ಲಿ ಅಳತಾ ಮಲಗಿದೆ. ಮೈ ಮೇಲೆ ಬಟ್ಟೆ ಇಲ್ಲ. ಹಿಮಾಲಯ ಪರ್ವತದ ಚಳಿ ಬಹಳ ಆದ್ರೆ 3 ತಿಂಗಳದ ಮಗು ಇರಬೇಕು. ನೆಲದ ಮೇಲೆ ಅಳತಾ ಇದೆ. ಅಕ್ಕಪಕ್ಕ ಯಾರಿಲ್ಲ. ರುದ್ರದೇವರು ಪಾರ್ವತಿ ಅಂತಾರೆ, ಯಾರು ನೋಡಿ ಹೀಗೆ ಮಲಗಿಸಿ ಹೋಗಿದ್ದಾರೆ, ತಾಯಿಗೆ ಕರುಣೆ ಬೇಡವಾ, ಸ್ವಲ್ಪ ಮಗುವನ್ನು ಎಬ್ಬಿಸೆತ್ಕೋ, ಒಳಗಡೆ ಮಲಗಿಸುವನು. ಸರಿ ಅಂತ ಮಗುವನ್ನ ಎತ್ತಿ ಒಳ ಮಲಗಿಸಿದರು. ಮಲಗಿಸಿ ಇವರಿಬ್ಬರು ಅಲಕನಂದ ಸ್ನಾನ ಮಾಡಿ ಬರೋದ್ರೊಳಗೆ ಆ ಮಗು ದೊಡ್ಡದಾಗಿ ಈ ಮನೆ ನಂದು ಒಂದು ಬಿಡ್ತು. ಹಾಗಾಗಿ ಅವನೇ ನಾರಾಯಣ, ಅವನ ಬದಲಿಗಾಗಿ ಅವನಿಗೆ ಕೊಡಬೇಕಾಯ್ತು. ರುದ್ರದೇವರಂದು ಯಾಕೋ ಈ ಮಗು ನಂದು ಅಂತಿದೆ, ಈ ಕೆಂಡ ಅವನಿಗಿರಲಿ, ನಾವು ಕೇದಾರ ಹೋಗೋಣ ಅಂತ ಆಮೇಲೆ ಹೋದರು. ಆಕ್ಚುಲಿ ಮೊದಲು ಬದರಿಕಾಶ್ರಮದಲ್ಲಿ ರುದ್ರದೇವರೇ ವಾಸ ಮಾಡಿ, ವಿಶೇಷವಾಗಿ ಅತ್ಯಂತ ಗಟ್ಟಿಮುಟ್ಟಿಯಾದಂತಹ ಶರೀರ. 8 ವರ್ಷದವರೆಗೆ ಆಟ ಆಡುವ ಈ ಗಿರಿಜಾಗೆ 8 ವರ್ಷ ಆದ ಮೇಲೆ ತಪಸ್ಸು ಮಾಡುವ ಇಚ್ಛೆ ಬಂತು. ಯಾವುದಕ್ಕೆ? ಪ್ರಾಯ ಲೌಕಿಕವಾಗಿ ಅಭ್ಯಾಸಕ್ಕಾಗಿ ತಪಸ್ಸು ಮಾಡೋದಿರ್ತದೆ, ಸಂಪತ್ತಿಗಾಗಿರ್ತದೆ, ರೂಪಲಾವಣ್ಯಕ್ಕಿರ್ತದೆ. ಇವಳಿಗೆ ಹಿಂದಿನ ಜನ್ಮದಲ್ಲಿ ಯಾವ ರುದ್ರದೇವರನ್ನ ವಿವಾಹ ಮಾಡಿಕೊಂಡು ಅರ್ಧ ಜೀವನ ಆಗಿದೆ, ಅದೇ ರುದ್ರದೇವರನ್ನ ವಿವಾಹ ಆಗಬೇಕು ಅಂತ ತಪಸ್ಸು ಇವಳದು. ಘೋರ ತಪಸ್ಸು ಮಾಡ್ತಾಳೆ. ಗಿಡದಿಂದ ಕೆಳಗೆ ಬಿದ್ದ ಒಂದು ಎಲೆಯನ್ನು ಒಂದೇ ಎಲೆ, ಅದು ಒಣಗಿದ ಎಲೆ, ಹಸಿದಿದ್ರೆ ತಿನ್ಬೋದೋ ಏನೋ.
ನೋಡಿ ಒಳಗೆ ಹೋಗಿ ಆಮೇಲೆ ಪ್ರವಚನ ಆದ್ಮೇಲೆ ಒಂದು ಎಲೆ ಕೆಳಗೆ ಬಿದ್ದಿರತ್ತಲ್ಲ ಎತ್ತಿ ಬಾಯಿಗೆ ಹಾಕೊಂಡು ನೋಡಿ ಹೋಗಂತ. ಚೆನ್ನಾಗಿರೋ ಚಪಾತಿ ಪಲ್ಯ ಹಾಕಿದ್ರೆ ಥೂ ಅಂತೇವೆ. ಒಣಗಿದ ಎಲೆ, ಪರಣ ಅಂದ್ರೆ ಎಲೆ, ಅದನ್ನ ಅದನ ಅಂದ್ರೆ ತಿನ್ನು. ಒಂದು ಎಲೆಯನ್ನ ತಿಂದು ರುದ್ರದೇವರು ಗಂಡಾಗಬೇಕು ಅಂತ ತಪಸ್ಸು ಮಾಡಿದ್ರಿಂದ ಅಪರಣ. ಏನಾಗ್ಬೇಕು ಹೇಳಿ, ಒಂದೇ ಎಲೆಯನ್ನ ದಿನಕ್ಕೆ ತಿಂದು ತಿಂದು ತಪಸ್ಸು ಮಾಡಿ ಮಾಡಿ ಹೇಗಾಗ್ಬಿಟ್ಟಿದ್ದವಳು. ಒಳ್ಳೆ ಪರ್ವತದಂತಹ ಗಟ್ಟಿಯಾದ ಶರೀರ, ತಪಸ್ಸು ಮಾಡುತ್ತಿದ್ದಾರೆ. ಈ ಮಹಾರಾಯ ಕಣ್ಣೇ ತೆಗಿತಿಲ್ಲ. ಯಾಕಂದ್ರೆ ಏನಾಗಿತ್ತು ಗೊತ್ತಾ, ಸತೀದೇವಿ ತಮ್ಮ ಕಣ್ಣೆದುರಿಗೆ ದೇಹ ಬಿಟ್ಲಲ್ಲ. ದಕ್ಷ ಪ್ರಜಾಪತಿಯ ಯಜ್ಞ ಮಂಟಪದಲ್ಲಿ ಸತೀದೇವಿ ದೇಹ ಬಿಟ್ಟ ಮೇಲೆ ರುದ್ರದೇವರ ಹೇಗಾಗ್ಬಿಟ್ಟಿತ್ತು, ಮಾವನ ಕೊಂದೊಬ್ಬ ಮರುಳಾಗಿಹ್ಯನು ಗಡ. ಮರುಳಾಗಿಹ್ಯನು ಅಂದ್ರೆ ಒಂದು ರೀತಿ ಹುಚ್ಚಾದಾಗ್ಬಿಟ್ಟಿದ್ದಾರೆ. ಯಾವುದೇ ವಸ್ತು ಹೆಚ್ಚು ಪ್ರೀತಿ ಮಾಡುತ್ತಿದ್ರೆ, ತಾನು ಪ್ರೀತಿ ಮಾಡುವ ವಸ್ತು ಕಳ್ಕೊಂಡ್ರೆ ಹೇಗಾಗತ್ತೆ ಹೇಳಿ. ಪರವಾಗಿಲ್ಲ, ಮೊಬೈಲು ತಾವು ಪ್ರೀತಿ ಮಾಡೋದು ಕಳೆದ್ರೆ ಇನ್ನೊಂದು ತಗೊಳ್ತಾನೆ. ಹೆಂಡತಿ ಮೇಲೆ ಬಹಳ ಪ್ರೀತಿ ಮಾಡ್ತಿದ್ದ, ಹೆಂಡತಿ ಹೋದ್ರೆ ಹಾಗಾಗಿತ್ತು ರುದ್ರದೇವರಿಗೆ. ಅತ್ಯಂತ ಅಭಿಮಾನ. ದಾಕ್ಷಾಯಣಿ ಸತೀದೇವಿ ಮೇಲೆ ಪರಮ ಪ್ರೀತಿ. ಕಣ್ಣೆದರಿಗೆ ಹೆಂಡತಿ ಸತ್ತದ್ದಕ್ಕೆ ಅವತ್ತು ಸಂಕಲ್ಪ ಮಾಡುತ್ತಾರೆ, ಇನ್ನು ಮೇಲೆ ಯಾವತ್ತು ನನಗೆ ವಿವಾಹವೇ ಬೇಡ ಅಂತ. ಸತೀದೇವಿಯ ಮರಣದಿಂದ ಶಾಪದಂಗಾಗ್ಬಿಟ್ಟಿದ್ದವರಿಗೆ ವಿವಾಹ ಬೇಡ ಅಂತ ಈ ಮಹಾರಾಯರು ರುದ್ರದೇವರು ಇವರನ್ನೇ ವಿವಾಹ ಆಗಬೇಕು ಅಂತ ಆ ತಾಯಿ ತಪಸ್ಸು ಮಾಡ್ತಿದ್ದಾಳೆ. ಯಾವ ಎತ್ತು ಕರಡಿಗಾದ್ರೂ ನೋವಾಗೋದಲ್ಲೇನ್ರಿ. ಪರ್ವತರಾಜನ ಮಗಳು, ಪರ್ವತರಾಜನ ಹೆಂಡತಿ ಮೇನಾ, ಪಾರ್ವತಿಯ ತಾಯಿ, ಒಂದು ದಿನ, ಎರಡು ದಿನ, ವಾರ, ತಿಂಗಳಾಯಿತು ಮಗಳು ತಪಸ್ಸು ಮಾಡೋದನ್ನ ನೋಡಿ ನೋಡಿ ಬಂದು ಹೇಳ್ತಾಳೆ, ಬೇಡ ಅಂದು. ಹೂ ಅಂದ್ರೆ ಒಂದು ಎಲೆಯನ್ನ ತಿಂದು ತಪಸ್ಸು ಮಾಡ್ತಾ ಇದ್ದಿ, ಇದು ಮಾ ಬೇಡ. ಹಾಗಾಗಿ ಅವಳು ಉಮಾ ಅಂದು. ಆಗ ಉಮಾ ಸಹಿತರಾದದ್ದರಿಂದ ರುದ್ರದೇವರನ್ನ ಸೋಮ, ಹಾಗಾಗಿ ಸೋಮವಾರ ರುದ್ರದೇವರ ಆಯಿತು. ಉಮಯ ಸಹಿತ ಸೋಮ ತತ್ಸಂಬುದ್ಧಿ ಹೇ ಸೋಮ. ಏನು ಕಠಿಣ ತಪಸ್ಸು ಮಾಡುತ್ತಿದ್ದಾರೆ. ಏನಾಯಿತು, ಒಂದು ಸಲ ಈ ಗಿರಿಜಾ, ಮೇನಾದೇವಿಯ ಮಗಳಾದ ಗಿರಿಜಾದೇವಿ ಪಾರ್ವತಿ ರುದ್ರದೇವರನ್ನ ವಿವಾಹ ಮಾಡಿಕೊಡಬೇಕು ಅಂತ ತಪಸ್ಸು ಮಾಡುತ್ತಿದ್ದಾರೆ. ರುದ್ರದೇವರಾದರೂ ಕೈಲಾಸ ಪರ್ವತದಲ್ಲಿ ರಾಮನಾಮ ಜಪ ಮಾಡ್ತಾ ಕೂತಿದ್ದಾರೆ. ಅವ್ರು ತಲೆನೇ ಹಾಕ್ತಿಲ್ಲ ಈ ಕಡೆ. ಒಂದು ದಿನ ಸ್ವರ್ಗಲೋಕದ ಇಂದ್ರದೇವರು ವಿಚಾರ ಮಾಡ್ತಾರೆ, ಏನಾದ್ರೂ ನಾವೇ ಮಾಡ್ಬೇಕೀಗ, ಇವರಿಬ್ಬರನ್ನ ಒಂದು ಮಾಡ್ಬೇಕಲ್ಲ. ಒಂದ ಇವಳನ್ನ ತಪಸ್ಸು ಮಾಡೋದಾದ್ರೆ ನಿಲ್ಲಿಸಬೇಕು, ಇಲ್ಲ ಅವರನ್ನ ಮದುವೆಗಾದ್ರೂ ಒಪ್ಪಿಸ್ಬೇಕು. ಅವರು ಮದುವೆಗೆ ರೆಡಿ ಇಲ್ಲ, ಇವರು ಬಿಡ್ಲಿಕ್ಕೆ ರೆಡಿ ಇಲ್ಲ. ಹೀಗೆ ತಪಸ್ಸು ಮಾಡ್ತಾ ಹೋದರೆ ಇವಳ ಜೀವನದ ಆರೋಗ್ಯದ ಗತಿಯೇ. ಏನಾಯ್ತು, ಒಂದು ಸಲ ಕದಾಚಿದ ತಮೇರುಸ್ತೋ ವಾಸವ ಪಾಂಡುನಂದನ ಸಸ್ಮಾರ ಮಾಮ್ಯಯೌಚಾಹಂ ಸಂಸ್ಕೃತೋ ವಾಚವಂ ಸದಾ. ಒಂದು ದಿನ ದೇವಲೋಕದ ಇಂದ್ರದೇವರು ಮೇರು ಪರ್ವತಕ್ಕೆ ಬಂದರು. ಮೇರು ಪರ್ವತ ಎಲ್ಲಿದೆ? ಎಲ್ಲಿದೆ ಮೇರು ಪರ್ವತ? ಮಂದರ, ಮಂದರ, ಸುಪಾರ್ಶ್ವ, ಕುಮುದ, 4 ಪರ್ವತಗಳು. ಮಂದರ, ಮೇರುಬಂದರ, ಸುಪಾರ್ಶ್ವ, ಕುಮುದ, 4 ಪರ್ವತಗಳು ಅಟೆಚ್ಚಾದಾಗ ಕಾಲಿದ್ದಂಗಿವೆ. ಅದರ ಮೇಲ್ಗಡೆಯಲ್ಲಿ ಮೇರು ಪರ್ವತ 1,00,000 ಯೋಜನೆ ಎತ್ತರವಾದದ್ದು, 16,000 ಭೂಮಿಯಲ್ಲಿ ಹೋಗಿದೆ, 84,000 ಮೇಲೆ ಇದೆ, 30,000 ಅಗಲವಾದದ್ದು. ಅದರ ಮೇಲೆ ಬ್ರಹ್ಮದೇವರ ಮನೆ ಇದೆ. ಪಂಚಮಸ್ಕಂದ ಭಾಗವತ ವರ್ಣನ ಮಾಡುತ್ತದೆ, ಭೂಗೋಳ ವರ್ಣನ ಮಾಡುವಾಗ ನಾವೆಲ್ಲ ಯಾತ್ರೆ ಎಲ್ಲ ಮಾಡಿಸ್ತೀವಲ್ಲ, ಒಬ್ಬ ಹೆಣ್ಮಗಳಂತೂ ಅಲ್ಲೇ ಹಾಕ್ತೀವಿ, ಮೇರು ಪರ್ವತಕ್ಕೊಂದು ಯಾತ್ರೆ ಹಾಕ್ರಿ ಅಂದ್ರೆ ತಿರುಗಿ ಬರ್ಬೇಕಲ್ಲ ನಮ್ಮ ಎಲ್ಲೂರಿಗೆ. ಮೇರು ಪರ್ವತ ಅಷ್ಟು ಸುಲಭ ಕಣ್ಣಿಗೆ ದೇವತೆಗಳಿಗೆ ಕಾಣಲ್ಲ. ಅದು ಮೇರು ಪರ್ವತ ಯಾವಾಗ ಕಾಣುತ್ತೆ? ಮೋಕ್ಷಕ್ಕೆ ಹೋಗುವಾಗ ದಾರಿಯಲ್ಲಿ ಕಾಣೋ ಪರ್ವತ. ಅದು ಅಷ್ಟು ಸುಲಭವಾಗಿ ನೋಡ್ಕೊಂಡು ನಮ್ಮ ಎಲ್ಲೂರಿಗೆ ಬರ್ತೇವೆ ಅಂತಿಲ್ಲ. ಆ ಮೇರು ಪರ್ವತದ ಮೇಲ್ಭಾಗದಲ್ಲಿ ಬ್ರಹ್ಮದೇವರ ಮನೆ ಇದೆ. ಆ ಮನೆ ಹೆಸರೇ ಶತಕೋಟಿ ಎಂದಿಟ್ಟಿದ್ದಾರೆ. ಬ್ರಹ್ಮದೇವರು ದೇವತೆಗಳ ಜೊತೆಗೆ ಏನೇನು ಮೀಟಿಂಗ್ ಮಾಡಬೇಕಾದ್ರೂ ಅಲ್ಲಿ ಮಾಡ್ತಾರೆ. ಆ ಮೇರು ಪರ್ವತಕ್ಕೆ ಇಂದ್ರದೇವರು ಬಂದರಂತೆ. ಸ್ವರ್ಗಲೋಕದಿಂದ ಇಂದ್ರದೇವರು ಮೇರು ಪರ್ವತಕ್ಕೆ ಬಂದು ನಾರದರನ್ನ ಸ್ಮರಣೆ ಮಾಡ್ತಾರೆ. ಹಿಂದೆಲ್ಲ ಹೇಗಿತ್ತು ಅಂದ್ರೆ, ಯಾರ ಜೊತೆಗಾದ್ರೂ ಮಾತಾಡಬೇಕಾದ್ರೆ ಅವರ ಸ್ಮರಣೆ ಮಾಡಿದ್ರೆ ಸಾಕು. ಏನಾಗ್ತಿತ್ತು? 3 ದಿನ ಸ್ಮರಣೆ ಮಾಡಿ ಪ್ರತ್ಯಕ್ಷ ಆದ್ರೆ ಚಾಮರಾವಿಲ್ಲ ಹೇಳಿವರಿಗೆ
ದೇವತೆಗಳಿಗೆ ವ್ಯತ್ಯಾಸ ಇದೆ ಅಂತ. ದೇವತೆಗಳಿಗೆ ಯಾವತ್ತು ಸ್ಮರಣೆ ಮಾಡ್ತೀವಿ ಆವತ್ತೇ ಪ್ರತ್ಯಕ್ಷ, 3 ದಿನ ಆದ್ಮೇಲೆ ಪ್ರತ್ಯಕ್ಷ. ಒಂದು ದಿವಸ ಕೇಳಿ ಯಾಕೆ ಶಾಪುರ ಪ್ರವಚನ ಬಂದಿಲ್ಲ, 3ನೇ ದಿನ ಬರ್ತಾರೆ, ಹಾಗಾದ್ರೆ ಪರವಾಗಿಲ್ಲ. ನಾರದರ ಜೊತೆಗೆ ಇಂದ್ರದೇವರಿಗೆ ಮಾತಾಡಬೇಕು ಅಂತ ಅಪೇಕ್ಷೆಯಾಗಿ ಸಸ್ಮಾರ ಕೇವಲ ಸ್ಮರಣೆ ಮಾಡಿದ ಮೇರು ಪರ್ವತದಲ್ಲಿ ನಿಂತುಕೊಂಡು ನಾರದರನ್ನ ಇಂದ್ರ ಸ್ಮರಣೆ ಮಾಡಿದ ಕ್ಷಣ ದೇವಲೋಕದ ನಾರದರು ಸಂಚಾರ ಮಾಡ್ತಾ ಇರುವ ನಾರದರು ಅಲ್ಲಿಗೆ ಬಂದ್ರ ಕೈಯಲ್ಲಿ ವೀಣೆಯನ್ನು ಬಾರಿಸ್ತಾ ನಾರದರು ಬಂದಾಕ್ಷಣ ಮಾಂಚ ದೃಷ್ಟ ಸಹಸ್ರಾಕ್ಷ ಇಂದ್ರದೇವರು ನಾರದರನ್ನ ನೋಡಿ ಆಸನದಿಂದ ಎದ್ದು ಸ್ವಾಗತ ಮಾಡಿ ಅರ್ಘ್ಯ ಪಾದ್ಯಗಳಿಂದ ಪೂಜೆಯನ್ನ ಮಾಡಿ ನಾರದರಿಗೆ ಒಂದು ಆಸನವನ್ನ ಕೊಡ್ತಾರೆ. ನಾರದರಂತಾರೆ, ಏನೋ ಇಂದ್ರ, ನನ್ನನ್ನು ಸ್ಮರಣೆ ಮಾಡಿದ್ದಿ, ಏನೋ ವಿಶೇಷ ಕೆಲಸ ಇರಬೇಕು. ಯಾವ ಕೆಲಸ ಇಲ್ಲದೆ ಹಾಗೆ ನೀನು ನನ್ನನ್ನ ಸ್ಮರಣೆ ಮಾಡೋನಲ್ಲ, ಏನಾದರೂ ತೊಂದರೆ ಇದೆಯಾ, ಸಮಸ್ಯೆ ಇದೆಯಾ? ಇಂದ್ರದೇವರಂತಾರೆ, ಸ್ವಾಮಿ ಹೌದು, ಈ ಒಂದು ದೊಡ್ಡ ಸಮಸ್ಯೆ ಇದೆ, ಅದನ್ನ ನೀವೇ ಪರಿಹಾರ ಮಾಡಬೇಕೀಗ. ಯಾಕೆ, ಏನಾಗಿದೆ? ಇಂದ್ರದೇವರು ನಾರದರಿಗೆ ಹೇಳ್ತಾರೆ, ಮಹಾಸುರ ಮಹೋನ್ಮಾದ ಕಾಲಾನಲ ವಿವಸ್ಪದೆ ಕುಶಲಂ ವಿದ್ಯತೆ ಕಿಂಚಿತ್ ತವ ಕಿಂಚಿತ್ ಚನಂದಸಿ. ಇಲ್ಲ, ನಿಮ್ಮ ಅನುಗ್ರಹದಿಂದ ಎಲ್ಲ ಚೆನ್ನಾಗಿದೆ ನೋಡಿ. ಇಂದ್ರಾದಿ ದೇವತೆಗಳಿಗೆ ಗುರುಗಳು ರುದ್ರದೇವರು. ಶಿವದಾಚಾರ್ಯ ಮಾತಾಡ್ತಾರೆ ತಾತ್ಪರ್ಯದಲ್ಲಿ, ಪರಮಾತ್ಮ ನೇರವಾಗಿ ಉಪದೇಶ ಮಾಡುವುದು ಇಬ್ಬರಿಗೆ, ಬ್ರಹ್ಮದೇವರಿಗೆ ವಾಯುದೇವರಿಗೆ. ಉಳಿದವರಿಗೆಲ್ಲ ಅವರವರ ಗುರುಗಳ ಮೂಲಕನೇ ಉಪದೇಶ ಮಾಡಿಸ್ತಾರೆ. ನೇರವಾಗಿ ಉಪದೇಶ ಪಡೆಯುವ ಯೋಗ್ಯತೆ ಇಲ್ಲ. ಅಗಮ್ಯತ್ವಾತ್ ಹರಿಸ್ತಸ್ಮಾತ್ ಆವಿಷ್ಟೋ ಮುಕ್ತಿದೋ ಭವೆ. 2 ಬಾರಿ ಅರ್ಜುನನಿಗೆ ಪಾಶುಪತ ಅಸ್ತ್ರದ ಉಪದೇಶವನ್ನ ಮಾಡೋದಕ್ಕೆ ಕೈಲಾಸ ಕರ್ಕೊಂಡು ಹೋಗ್ತಾನೆ. 2 ಬಾರಿ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಯಾಕಂದ್ರೆ ದೇವತೆಗಳಿಗೆ ನೇರವಾಗಿ ದೇವರಿಂದ ಜ್ಞಾನವಿಲ್ಲ ಅನ್ನೋದಕ್ಕಾಗೇನೆ ಶುಕಾಚಾರ್ಯರು ಪರೀಕ್ಷಿತನಿಗೆ ಭಾಗವತ ಹೇಳುವಾಗ ದೇವತೆಗಳೆಲ್ಲ ಬಂದಿದ್ರಲ್ಲ, ಬಂಗಾರದ ಕೊಡಗಳಲ್ಲಿ ಅಮೃತ ತುಂಬಿಕೊಂಡು ಬಂದಿದ್ರಲ್ಲ, ಅಮೃತದ ಕೊಡಗಳನ್ನು ಇಟ್ಟು ಈ ಅಮೃತನೇ ಬಿಟ್ಟುಕೊಡ್ತೇವೆ, ನೀವು ಆ ಭಾಗವತ ಅಮೃತ ನಾವು ಕೊಡಿಗೆ ತಗೊಂಡು ಸ್ವರ್ಗಕ್ಕೆ ಹೋಗಿಬಿಡ್ತೇವೆ, ಅದನ್ನ ಅಲ್ಲಿ ನಾವು ಪಾನ ಮಾಡ್ತೇವೆ, ಇಲ್ಲಿ ಬಂದವರಿಗೆಲ್ಲ ಒಂದೊಂದು ಸೌಂಡ್ ಇದನ್ನು ಹಂಚ್ರಿ, ಏಕೋ ನೀವು ಅಮೃತ ಹಂಚಬೇಕು, ಇದನ್ನು ಅದನ್ನು ಭಾಗವತಾಮೃತ ನಮ್ಮ ಕೊಡಿ, ಅದನ್ನ ನೀವು ಇಟ್ಕೊಳ್ಳಿ. ಅದನ್ನು ಕೊಡಲ್ಲ ಅಂದ್ರೆ ಶುಕಾಚಾರ್ಯರು, ಬೇಕಾದ್ರೆ ಇಲ್ಲಿ ಕೂತ್ಕೊಳ್ರಿ, ಪರೀಕ್ಷಿತನ ಜೊತೆ ನಿಮಗೂ ಉಪದೇಶ ಮಾಡ್ತೇನೆ. ಇಂದ್ರಾದಿ ದೇವತೆಗಳಿಗೆ ಗುರುಗಳು ಮನೋನಿಯಾಮಕರು. ಆ ರುದ್ರದೇವರನ್ನ ಇಂದ್ರದೇವರಂತಾರೆ, ನಿಮ್ಮ ಅನುಗ್ರಹದಿಂದ ಎಲ್ಲ ಕುಶಲ ಇದೆ, ಸ್ವರ್ಗ ಲೋಕದಲ್ಲಿ ಏನು ಸಮಸ್ಯೆ ಇಲ್ಲ. ಈಗ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಏನು ಸಮಸ್ಯೆ ಅಂದ್ರೆ, ಹಿಮಾಲಯ ಪರ್ವತರಾಜನ ಮಗಳು ಮೇನಾದೇವಿಯಲ್ಲಿ ಹುಟ್ಟಿದಂತಹ ಆ ಗಿರಿಜಾ ಪಾರ್ವತಿ ತಪಸ್ಸು ಮಾಡುತ್ತಿದ್ದಾಳೆ. ಸಣ್ಣ ಹುಡುಗಿ, 7-8 ವರ್ಷದ ಹುಡುಗಿ, ಮದುವೆಗಾಗಿ ತಪಸ್ಸು ಮಾಡುತ್ತಿದ್ದಾಳೆ. ಯಾರನ್ನ? ಮನೋನಿಯಾಮಕ ರುದ್ರದೇವರನ್ನ ವಿವಾಹ ಆಗಬೇಕು ಅಂತ ಅವಳು ತಪಸ್ಸು ಮಾಡುತ್ತಿದ್ರೆ, ಈ ಮಹಾರಾಜರು ಕಣ್ಣು ತೆಗಿತಾ ಇಲ್ಲ, ನೋಡ್ತಾ ಇಲ್ಲ. ತಪಸ್ಸು ಮಾಡೋದು ಹೇಗೆ ಭಕ್ತರ ಕೆಲಸವೋ, ತಪಸ್ಸು ಮಾಡಿದರೆ ಅನುಗ್ರಹ ಮಾಡೋದು ದೊಡ್ಡವೊಂದು ಜವಾಬ್ದಾರಿ ಇರುತ್ತೆ. ನಮಸ್ಕಾರ ಮಾಡೋದು ಮಾತ್ರ ಸಣ್ಣವರ ಕೆಲಸ ಅಲ್ಲ, ನಮಸ್ಕಾರ ಮಾಡಿದವರಿಗೆ ಆಶೀರ್ವಾದ ಮಾಡೋದು, ಒಳ್ಳೆಯದಾಗಲಿ ಅಂತ ಹರಸೋದು ದೊಡ್ಡದೊಂದು ಕೆಲಸ. ಅದು ಇಂದ್ರದೇವರು ನೋಡಿದ್ರೆ ಮದುವೆಗೆ ಒಪ್ಕೊಳ್ತಾ ಇಲ್ಲ, ಕಣ್ಣು ತೆಗಿತಾ ಇಲ್ಲ. ಪಾಪ ಒಂದು ಎಲೆ ತಿಂದ ಹುಡುಗಿ ತಪಸ್ಸು ಮಾಡ್ತಾ ಇದೆ. ತತ್ಫೋಲೋ ಸೋಯ ಸಂಪತ್ತೋ ತದ್ವಾಸಾಂತ ಸ್ಮೃತೋ ಮುನೆ ವ್ಯಸ್ತಿ ಸರ್ವಮತಂ ಜೈವ ತಥಾಪಿ ದೈವೋದಕ. ಇಂದ್ರದೇವರಿದಲ್ಲಿ ಹೇಳ್ತಾರೆ, ನೀನೇನಾದ್ರೂ ಮಾಡಬೇಕೀಗ, ನಿಮ್ಗೇನು ಗೊತ್ತಿಲ್ಲ ಅಂತಲ್ಲ, ತ್ರಿಲೋಕ ಸಂಚಾರ ಮಾಡುವ ನಿಮಗೆ ಎಲ್ಲ ಗೊತ್ತಿದೆ. ಅವರು ತಪಸ್ಸು ಮಾಡ್ತಾ ಇರೋದು ಗೊತ್ತಿದೆ, ರುದ್ರದೇವರಲ್ಲಿರೋದು ಗೊತ್ತಿದೆ. ನಾರದರಂದು ನಾನೇನ್ ಮಾಡಲಿ, ನನ್ನನ್ನು ಯಾಕೆ ಕರೆದು ಹೇಳು. ನೀನು ಮೇರು ಪರ್ವತ ಮೇಲೆ ಬಂದು ನನ್ನ ಸ್ಮರಣೆ ಮಾಡಿದ ಕೋಡಿ ಬಂದೆ. ಇಂದ್ರದೇವರಂತಾರೆ, ಸ್ವಾಮಿ ನಾನೇನ್ ಮಾಡಲಿ ಅಂದ್ರೆ ಹೇಗೆ, ನೀವೇ ತಾನೇ ಮಾಡಬೇಕು. ಒಂದು ಕೆಲಸ ಮಾಡಿ, ಮೊದಲು ಪರ್ವತರಾಜನ ಮನೆಗೆ ಹೋಗಿ ತಲೆ ಕೆಡಿಸ್ಕೊಂಡು ಕೂತಿದ್ದಾನೆ, ಮಗಳ ಕಾಲಲ್ಲಿ ಹುಚ್ಚಾಗ್ತಿದ್ದಾನೆ. ಪ್ರತಿನಿತ್ಯ ತಪಸ್ಸು ಮುಗಿಸ್ಕೊಂಡು ಮಗಳ ಬಂದ ಮೇಲೆ ಪ್ರತಿನಿತ್ಯ ಹೇಳ್ಬೇಕಂತೆ ಹಿಮಾಲಯ ಪರ್ವತರಾಜ, ನೋಡಮ್ಮ ನಿನ್ನನ್ನಂತೂ ನಾನು ವಿವಾಹ ಮಾಡಿಕೊಡ್ತೇನೆ. ಯಾಕೆ ರುದ್ರದೇವರ ಹಿಂದೆ ಬಿದ್ದಿದ್ಯಾ, ಅವು ಬೇಡ ಅಂತ ಮದುವೆ. ಬೇರೆ ದೇವತೆಗಳಿಲ್ವಾ? ಬೇರೆ ಯಾರಾದ ದೇವತೆಗಳನ್ನು ಇಷ್ಟಪಟ್ಟರೆ ಹೇಳಿ ಮಾಡಿಕೊಡ್ತೇನೆ. ಅವನೊಂದ್ಸಲ ಚಾಷ್ಟಿ ಒಳ್ಳೆ ಮಾತಾಡ್ತಾ
ಹೇಳ್ತಾರೆ ತಂದೆ ಅಂತಾನೆ, ವಿಷ್ಣುವಿನ ಬೇಕಾದ್ರೆ ಮಾಡ್ಕೊತೇ ಹೇಳ ಮಾತಾಡಿ ಬರ್ತೇನೆ, 16,108 ನೀನು 9ನೇ ಅವನು, ಅವನಿಗೆ ಬರ್ಬಿಡೋದಿದೆ. ವಿಷ್ಣು ಇದ್ದಾನೆ, ಬೇಕಾದಷ್ಟು ಜನ ದೇವತೆಗಳೆಲ್ಲ ಇದ್ರು, ಒಳ್ಳೆ ಉತ್ತಮವಾದ ಕಾರುಣ್ಯ ದೇಹದಿಂದ ಬೇಕಾದಷ್ಟು ಲೋಕದಲ್ಲಿದ್ದವರು. ಉಳಿದ ದೇವರು ಯಾಕಂದ್ರೆ ಇದರೊಳಗೆ ನಿನ್ನ ಆಯುಷ್ಯ ಹೋಗ್ತಿದೆ. ಎರಡನೇದು ತಪಸ್ಸು ಮಾಡಿ ಮಾಡಿ ದೇಹ ಕೃಷಿ ಆಗ್ತಾ ಇದೆ. ಪರವಾಗಿಲ್ಲ, ನೀನು ಮಾಡಿದ ತಪಸ್ಸಿಗೆ ಇವತ್ತಿನ ನಾಳೆ ಈ ಮಹಾರಾಯ ಕಣ್ಣು ತೆಗಿತಾರೆ ಅಂದ್ರೆ ಅರ್ಥ ಇದೆ. 3 ಕಣ್ಣಿವೆ ತ್ರಿಲೋಚನ, 3 ಕಣ್ಣಿದ್ರು ನೀನ್ ಮಾಡೋ ತಪಸ್ಸಿನ ಕಡೆ ಮಾತ್ರ ಲಕ್ಷ್ಯ ಕೊಡ್ತಾ ಇಲ್ಲ. ನಿನ್ನ ವಿವಾಹ ಮಾಡಿಕೊಳ್ಳೋದಕ್ಕೆ ಇವಳು ಒಪ್ಕೊಳ್ತಾ ಇಲ್ಲ. ಯಾಕೆ ರುದ್ರದೇವರ ಬೆನ್ನತ್ತಿದ್ದೆ ಅಂತ ಪ್ರತಿನಿತ್ಯ ಮಗಳ ಜೊತೆಗೆ ಮಾತಾಡಿ ಮನಸ್ಸು ನೊಂದು ಬಿಟ್ಟಿದೆ ಪಾಪ. ಕೆಲವು ಸಲ ಹೀಗಾಗತ್ತೆ ನೋಡಿ. ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಗಂಡು ಹುಡುಗರಿಗೆ ಹೆಣ್ಣು ಸಿಗ್ತಿಲ್ಲ ಅಂತ. ಗಂಡು ಹುಡುಗರಿಗೆ ಕನ್ಯಾ ಸಿಗಲಿಲ್ಲ ಅಂದ್ರೆ ಹುಡುಗರು ಮನೆಯಲ್ಲೇ ಇರ್ತಾರೆ, ಕೆಲಸ ಮಾಡ್ತಾರೆ, ನಡೀತದೆ. ಅಕಸ್ಮಾತ್ ಆಗಿ ನೀವು ಹುಡುಗಿಗೆ ವರ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಬಹಳ ಭಯಾನಕ. ಕೊನೆಯವರೆಗೆ ಮದುವೆಯಾಗದಿದ್ರೂ ಗಂಡು ಮಗನ ಕಥೆ ಬೇರೆ ಇರ್ತದೆ, ಹೆಣ್ಮಗಳ ಕಥೆ ಬೇರೆ ಇರ್ತದೆ, ಅವರಿಗೆ ವಿವಾಹ ಆಗಬೇಕು. ಹಾಗಾಗಿ ಸಕಾಲದಲ್ಲಿ ಹುಡುಗನಿಗೆ ಹುಡುಗಿ ಸಿಗಬೇಕಾದಂತೆ ಹೇಗೋ ಹಾಗೆ ಹುಡುಗಿಗೆ ವರ ಸಿಗಬೇಕ. ಹಾಗಾಗಿ ಜಾತಕದಲ್ಲೇನಾದರೂ ದೋಷ ಇದ್ರೆ ಕನ್ಯಾ ಸಿಗಲಿ, ಅವಳಿಗೆ ವರ ಸಿಗಲಿಲ್ಲ ಅಂದ್ರೆ ಅದು ಭಯಾನಕನೇ. ಕಾಲ ಮೀರಿದ ಮೇಲೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ನೀವು ಆದಷ್ಟು ಬೇಗ ಇವಾಗ ಹಿಮಾಲಯ ಪರ್ವತ ರಾಜನ ಮನೆಗೆ ಹೋಗಿ ರಾಜನಿಗೆ ಸಮಾಧಾನ ಮಾಡಿ. ತುಂಬಾ ನೊಂದಿದ್ದಾನೆ, ಮಗಳ ಚಿಂತೆಯೊಳಗೆ ಅನ್ನ ನೀರು ಬಿಟ್ಟಿದ್ದಾನೆ, ಸ್ವಲ್ಪ ಸಮಾಧಾನ ಮಾಡಿ ಏನಾದರೂ ಒಂದೆರಡು ಮಾತುವನ್ನು ಹೇಳಿ ಬರಬೇಕು, ಅದಕ್ಕೆ ನಿಮ್ಮನ್ನು ನಾನು ಕರೆದಿದ್ದೇನೆ ಅಂತ ಇಂದ್ರದೇವರು ತಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನ ಹೇಳಿದರೆ ನಾರದರಂತ, ಆಯ್ತಪ್ಪ ಚಿಂತೆ ಮಾಡಬೇಡ, ನಾನು ಹೋಗಿ ಬರ್ತೇನೆ. ಮೊದಲು ಹಿಮಾಲಯ ಪರ್ವತ ರಾಜನ ಮನೆಗೆ ಹೋಗ್ತೇನೆ, ಅವನಿಗೆ ಮೊದಲು ಸಮಾಧಾನ ಮಾಡ್ತೇನೆ. ಅವನಿಗೆ ಸಮಾಧಾನ ಮಾಡಿ ಮಗಳ ಪಾರ್ವತಿಗೆ ಒಂದೆರಡು ಮಾತು ಹೇಳ್ತೇನೆ. ಅಲ್ಲಿಂದ ಬೇಕಾದ್ರೆ ಪ್ರಯತ್ನ ಮಾಡಿಕೊಂಡು ರುದ್ರದೇವರ ಹತ್ರ ಹೋಗ್ತೇನೆ. ಏನಾದರೂ ಮಾಡಿ ಇವರಿಬ್ಬರ ಮದುವೆ ಆಗುವಾಗ ನಾವು ಮಾಡೋಣ. ನಮ್ಮಿಂದ ಆಗಿಲ್ಲ ಅಂದ್ರೆ ಬ್ರಹ್ಮದೇವರ ಹತ್ರ ಹೋಗೋಣ. ಅವರಿಂದ ಆಗಿಲ್ಲ ಅಂದ್ರೆ ಹೈಕೋರ್ಟ್ ಅನೇಕ ನಿಧಾನ ಮೇಲೆ ಅತ್ಯತಿಷ್ಠ ದಶಾಂಕುರ ದೇವರವರೆಗೆ ಹೋಗೋ ಪ್ರಸಂಗವನ್ನು ಹೋಗೋಣ. ಯಾರಾದರೂ ಸರಿ ದೇವರ ಮಾತು ಬ್ರಹ್ಮದೇವರ ಮಾತು ಯಾರ ಮಾತಾದರೂ ಕೇಳಿ ರುದ್ರದೇವರು ಗಿರಿಜಾ ಕಲ್ಯಾಣ ಬರಬೇಕು. 29ನೇ ತಾರೀಕು ಗಿರಿಜಾ ಕಲ್ಯಾಣ ಬುಧವಾರ. ಅಲ್ಲಿವರೆಗೆ ಮದುವೆ ನಿಲ್ಲಿಸಬೇಕು. ಅವರಿಗೆ ಏನಾದರೂ ಉಪಾಯ ಮಾಡಿ ಅವರಿಬ್ಬರ ವಿವಾಹ ಮಾಡೋಣ, ನಾನು ಹೋಗಿ ಬರ್ತೇನೆ ಅಂತ ಇಂದ್ರದೇವರಿಗೆ ನಾರದರು ಆಶೀರ್ವಾದ ಮಾಡಿ ಎಲ್ಲಿ ಬರ್ತಾರೆ? ಹಿಮಾಲಯ ಪರ್ವತರಾಜನ ಮನೆಗೆ ಬರ್ತಾರೆ. ನಾರದರು ಕೈಯಲ್ಲಿ ವೀಣೆಯನ್ನು ಬಾರಿಸ್ತಾ ತದ್ಭವಾಂ ಶೈಲಜಾಂ ದೇವಿಂ ಶೈಲೇಂದ್ರಂ ಶೈಲವಲ್ಲಭಾಂ ಹರಂ ಸಂಭಾವಯವರಂ ಯನ್ನಾನ್ಯಂ ರೋಚಯಂತಿದೆ. ಸಾಮಾನ್ಯವಾಗಿ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಮೊಟ್ಟ ಮೊದಲನೇದ್ದು ಬನ್ನಿ ಅಂತ ಕರೀಬೇಕು, ಎರಡನೇದ್ದು ಕೂತ್ಕೊಳ್ಳೋದಕ್ಕೆ ಆಸನ ಕೊಡಬೇಕು, ಮೂರನೇದ್ದು ಕೈಕಾಲು ತೊಳೆಯುವುದಕ್ಕೆ ನೀರು, ನಾಲ್ಕನೇದ್ದು ಅವರ ಮನಸ್ಸಿಗೆ ಆನಂದ ಆಗುವ 4 ಮಾತುಗಳು. ಇದು 4 ಮಾಡಿ ನೋಡಿ, ಸಾಯೋವರೆಗೆ ವ್ಯಕ್ತಿ ಮರೆಯಲ್ಲ. ತೃಣಾನಿ ಭೂಮಿ ಉದಕ ವಾಕ್ ಚತುರ್ಥೀಚ ಸೋನೃತ. ಅಕಸ್ಮಾತ್ ಆಗಿ ಎಂದೂ ಬರೋರಲ್ಲ, ಬನ್ನಿ ಅಂತ ಕರೆದು ಬರೋರಲ್ಲ. ನಾರದರಂತಹ ತಪಸ್ವಿಗಳು ಜ್ಞಾನಿಗಳು ಅಕಸ್ಮಾತ್ ಆಗಿ ತನ್ನ ಮನೆಗೆ ಬಂದಿದ್ದಾರೆ. ಹಿಮಾಲಯ ಪರ್ವತ ರಾಜ ಕರಿಯನ್ನು ಸ್ವಾಗತ ಮಾಡ್ತಾನೆ, ಅರಕೆ ಪಾತ್ರೆಗಳಿಂದ ಪೂಜೆಯನ್ನ ಮಾಡ್ತಾನೆ. ನಾರದರಂತ, ಏನಯ್ಯ ನೋಡಿದರೆ ನಿನ್ನ ಹೆಸರೇನು ಪರ್ವತ ರಾಜ, ಏನು ಮುಖ ಎಲ್ಲ ಬಾಡ ಹೋಗಿದೆಯಲ್ಲ, ಕರಿಗೆ ಬಿಟ್ಟಿದ್ದೀಯ ಅಂತಾರೆ. ಆ ಹಿಮ ಕರಿಗೆ ನೀರಾಗ ಬರುತ್ತಲ್ಲ ಅಲಕನಂತೆಯಾಗಿ, ಹಾಗೆ ನಿನ್ನ ಶರೀರದಲ್ಲಿ ಇರೋದೆಲ್ಲ ಕರಿಗೆ ಹೋಗ್ತಿದೆ. ಏನಾಗಿದೆ ನಿನಗೆ? ಯಾಕೆ ಇಷ್ಟು ದುಃಖದಲ್ಲಿ ಇದ್ದಿ? ತದ್ಭವಾಂ ತತಸ್ತತ್ ವಾಕ್ಯಮಾಕರಣ. ನಾರದರು ಬಂದು ಆ ಹಿಮಾಲಯ ಪರ್ವತ ರಾಜನ ಜೊತೆ ಮಾತಾಡಿಸ್ತಾರೆ. ಮೊದಲು ನಾರದರನ್ನ ಅರ್ಘ್ಯಪಾದ್ಯಗಳಿಂದ ಪೂಜೆ ಮಾಡ್ತಾನೆ, ಆಸನದಲ್ಲಿ ಕೂತ್ಕೊಂಡಿದ್ದಾನೆ. ಯಾವಾಗಲೂ ನೋಡಿ, ಒಬ್ಬ ವ್ಯಕ್ತಿಯ ಮುಖದಲ್ಲಿ ನಗು ಇದ್ರೆ ಮನಸ್ಸಲ್ಲಿ ನಗು ಇದೆ ಅಂತ ಅರ್ಥ. ಯಾವಾಗಲೂ ಮುಖ ಹೇಗಿದೆ ಅಂದ್ರೆ ಒಂಥರ ಕನ್ನಡಿ ಇದ್ದಾರೆ, ಮನಸ್ಸಿನಲ್ಲಿದ್ದದ್ದು ಕಾಣುವುದಕ್ಕೆ ಒಂದು ಕನ್ನಡಿ. ನೋಡಬೇಕಾದ್ರೆ ನಿಮ್ಮ ಮನಸ್ಸೊಳಗೆ ಏನೋ ಚಿಂತೆ ಇದೆ, ಏನೋ ವಿಚಾರ ಮಾಡ್ತಿದ್ರೆ ಅದು ನಿಮ್ಮ ಮುಖದಲ್ಲಿ ಎದ್ದು ಕಾಣುತ್ತೆ. ಏನ್ ಮಾತಾಡಿಸಿದ್ರು ಉತ್ತರ ಕೊಡಲ್ಲ, ಏನ್ ನಗಿಸೋದಕ್ಕೆ ಪ್ರಯತ್ನ ಮಾಡಿದ್ರು ನಗು ಬರಲ್ಲ, ಮುಖ ಮಾತ್ರ ಗಟ್ಟ ಹಾಕೊಂಡು ಕೂತಿರ್ತಾನೆ. ಯಾವಾಗ ಮನಸ್ಸಲ್ಲಿ ಏನೋ ವಿಚಾರ ಇದ್ರೆ. ಅದೇ ಮನಸ್ಸು ನಿರ್ಮಲ ಆಗಿದ್ರೆ
ತಪಶೈಲ ಶನೈ ಕುಲ್ಲಾಣ ರಾಂಬುಜ ಕುಶಲವಾಗಿದೆಯಾ? ಪ್ರಾಯ ಇವತ್ತು ಜಗತ್ತಿನೊಳಗೆ ಸಕಾಲದಲ್ಲಿ ಮಳೆ ಬೆಳೆಗಳಾಗುತ್ತೆ ಅಂದ್ರೆ ಅದಕ್ಕೆ ದೊಡ್ಡ ಕಾರಣವೇ ಎಲ್ಲ ಪರ್ವತಗಳು. ನಾನು ಮೊನ್ನೆ ಹೇಳಿದ್ನಲ್ಲ, ಹಿಂದೆ ಪರ್ವತಗಳಿಗೆಲ್ಲ ರೆಕ್ಕೆಗಳಿದ್ದು ಪಕ್ಷಿಗಳ ಹಾರದಾಗ ಹಾರಬೇಕು. ಅದನ್ನ ಇಂದ್ರದೇವರು ಕತ್ತರಿಸಿ ಬಿಡ್ತಾರೆ. ಭಾಗವತದ ದಶಮ ಸ್ಕಂದದಲ್ಲಿ ಗೋವರ್ಧನ ಪರ್ವತದ ಪೂಜೆ ಮಾಡುವಾಗ ಕೃಷ್ಣ ಹೇಳ್ತಾನೆ, ಪರ್ವತಗಳು ಇದ್ದದ್ದಕ್ಕೆ ಇವತ್ತು ಸುರಕ್ಷಿತವಾಗಿ ಮಳೆ ಬೆಳೆಗಳು ಬರ್ತಾ ಇವೆ. ನಾವೆಲ್ಲರೂ ಇದ್ದದ್ದು ಅದಕ್ಕಾಗಿ ಪರ್ವತಗಳಿಗೆ ಇನ್ನೊಂದು ಹೆಸರು ಭೂಧರ ಅಂತ. ಶೈಲ ಅಂತ ಹೆಸರು, ಪರ್ವತ ಅಂತ ಹೆಸರು, ಭೂಧರ ಅಂತ ಇನ್ನೊಂದು ಹೆಸರು. ಪರ್ವತಕ್ಕೆ ಭೂಮಿಯನ್ನ ಧಾರಣ ಮಾಡುವ ದೊಡ್ಡ ಸಾಮರ್ಥ್ಯ. ಅಂಥದ್ರೊಳಗೆ ಮಹಾ ದೊಡ್ಡ ಹಿಮಾಲಯ ಪರ್ವತ ನೀನು ನೋಡಿದರೆ ಮುಖ ಎಲ್ಲ ಬಾಡು ಹೋಗಿದೆ, ಏನಾಗಿದೆ ಹೇಳು ಅಂತ ನಾರದರು ಆ ಪರ್ವತರಾಜನ ಜೊತೆಗೆ ಮಾತಾಡಿಸಿದಾಗ ಸ್ವಲ್ಪ ಕಣ್ಣೊಳಗೆ ನೀರು ಬಂತು. ಏನು ಹೇಳಿ ಅಂತಾರೆ. ಮೊದಲನೇದು, ನನ್ನ ಮನೆಗೆ ನೀವು ಬಂದ್ರಲ್ಲ, ಅವಕಾಶ ಸ್ಥಿರತೆಯ ಕ್ರಿಯತೆ ಪ್ರಾಣಿಪಾಲನ ಅಹೋ ಧನ್ಯಾಸಿ ಸಿದ್ಧೇಂದ್ರ ಸಾಹಾಹ್ಯೇನ ಚಲಾಚಲ. ಯಾವಾಗಲೂ ನಮ್ಮ ಮನೆ ಪವಿತ್ರ ಆಗೋದು ಯಾವಾಗ? ಮನೆಗೆ ಪಾವಿತ್ರ್ಯತೆ ಬರೋದು ಪರಮಾತ್ಮನ ಜ್ಞಾನಿಗಳ ಸಮಾಗಮ ಆಗಬೇಕು. ಭಗವದ್ ಭಕ್ತರು, ಸ್ವಾಮಿಗಳು, ವಿದ್ವಾಂಸರು ಆಗಾಗ ಬರ್ತಿರ್ಬೇಕು. ಅವರ ಪಾದ ಧೂಳಿ ಬಿದ್ದರೆ ಅದು ಮನೆಗೆ ಶೋಭೆಯಂತೆ. ವಿಶೇಷವಾಗಿ ನಾರದರು ಬಂದದ್ದಕ್ಕೆ ಪರಮಾನಂದವಾಗಿ ಆ ಪರ್ವತ ರಾಜ ಅವರನ್ನ ಅನೇಕ ರೀತಿಯಾಗಿ ಮನಸ್ಸಿನಲ್ಲಿದ್ದ ದುಃಖ ಹೇಳ್ಕೊಳ್ತಾನೆ. ಪ್ರಪಂಚದೊಳಗೆ ನೋಡಿ, ನಮ್ಮ ದುಃಖ ಏನು ಕೇಳೋರೇ ಯಾರಿಲ್ಲ, ಕೇಳೋದಿಲ್ಲ. ಅಕಸ್ಮಾತ್ತಾಗಿ ನಾವೇ ಹೇಳಿದರೂ ಕೇಳಿಸ್ಕೊಳ್ಳೋದಿಲ್ಲ. ಕೇಳಿಸ್ಕೊಂಡ್ರು ನಗಚಾಟಿಗೆ ಮಾಡ್ತಾರೆ. ಏನು ಅಂತಾರೋ ಹೀಗೆ ಆಗುತ್ತೆ ನಿನಗೆ ಅಂತಾರೆ. ಪ್ರಾಮಾಣಿಕವಾಗಿ ನಮ್ಮ ದುಃಖಕ್ಕೆ ಪರಿಹಾರ ಹೇಳೋ ವ್ಯಕ್ತಿಗಳು ಸಿಗ್ತಾ ಇಲ್ಲ. ನಾರದರು ಬಂದುಬಿಟ್ಟಿದ್ದಾರೆ. ಹಿಮಾಲಯ ಪರ್ವತರಾಜನಿಗೆ ಸ್ವಲ್ಪ ದುಃಖ ಹೇಳೋದಕ್ಕೆ ಮನಸ್ಸಿನಲ್ಲಿ ಅಪೇಕ್ಷೆ ಬಂತು. ರಥಂ ಸಮುದ್ರಂ ಸಮುದ್ಧರಸಿ ವಿಪ್ರ ಹಿಮದ ಪ್ರೋಚ್ಯತೆ ತದ ಅನ್ಯೇಪಿ ಜೀವಾನ್ ಬಹುದಾನ್ ಉಪಾದಿಶ್ಚ ಸಮುದ್ಧರ. ಮೊದಲು ನಾರದರಂತಾರೆ, ದುಃಖ ಕಡಿಮೆ ಮಾಡ್ಕೊಂಡು ಪರ್ವತರಾಜನಿಗೆ, ನೀ ಸಾಮಾನ್ಯ ವ್ಯಕ್ತಿಯಲ್ಲ, ನೀನೇ ಹಿಂಗೆ ನಡೀಬಿಟ್ರೆ ಹೇಗೆ? ಇವತ್ತು ನೂರಾರು ಸಾವಿರಾರು ಲಕ್ಷ ಜನ ಎಲ್ಲ ಹಿಮಾಲಯ ಪರ್ವತಕ್ಕೆ ಬರ್ತಾರೆ ಯಾತ್ರೆಗೆ. ಆ ಎಲ್ಲ ಜೀವರು ಯಾತ್ರೆಗೆ ಯಾವ ಪರ್ವತಕ್ಕೆ ಬರ್ತಾರೆ, ಅಂತಹ ಪರ್ವತಾಭಿಮಾನಿ ದೇವತೆ ನೀನು. ನಿನಗೆ ಕುಗ್ಗುವುದು, ಹೀಗೆ ದುಃಖ ಪಡೋದು ಸರ್ವಥಾ ಒಳ್ಳೆಯದಲ್ಲ. ಏನ್ ಕಡಿಮೆ ಆಗಿದೆ ನಿನಗೆ? ದೇವರ ಅನುಗ್ರಹದಿಂದ ಎಲ್ಲ ಇದೆ. ಇಬ್ಬರು ಮಕ್ಕಳು, ಮೊದಲನೇದು ಪಾರ್ವತಿ, ಎರಡನೇದು ಮೈನಾಕ. ಪಾರ್ವತಿಯ ತಮ್ಮ, ಅವನು ಹಿಮಾಲಯದ ಮಗನೇ. ಅವರನ್ನೇ ವಾಯುದೇವರು ಸಮುದ್ರದಲ್ಲಿ ಎಸೆದಿರ್ತಾರೆ. ಇಂದ್ರದೇವರು ಪರ್ವತಗಳ ರೆಕ್ಕೆ ಕಡಿಯುವಾಗ ರಕ್ಷಣೆ ಪ್ರಾರ್ಥನೆ ಮಾಡಿರ್ತಾರೆ. ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋಗುವಾಗ ಮೇಲೆ ಬಂದಿರ್ತಾರೆ, ವಿಶ್ರಾಂತಿ ತಗೊಳ್ಳಿ. ನೈಮಾತ್ರ ವಿಶ್ರವಣ ಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಸ್ಸಮೋಸ್ಯ. ಶ್ರೀಮದಾಚ ಸುಂದರಕಾಂಡದಲ್ಲಿ ಹೇಳ್ತಾರಲ್ಲ, ಮೈನಾಕ ಅಂತ ಮೊದಲು ಎರಡನೆಯವರು, ಪಾರ್ವತಿ ಇಬ್ಬರು ಮಕ್ಕಳಿದ್ದಾರೆ. ಏನಾಗಿದೆ? ಪರ್ವತರಾಜ ಅಂತಾರೆ, ಎಲ್ಲ ತಂದೆ ತಾಯಿಗಳಿಗೆ ಬಹಳ ದೊಡ್ಡ ಚಿಂತೆ. ನೋಡಿ, ಮೊದಲು ಮಕ್ಕಳಾಗಿಲ್ಲ ಅಂತ ಚಿಂತೆ ಇರುತ್ತೆ. ಮಕ್ಕಳಾದ ಮೇಲೆ ಅವ್ರು ದೊಡ್ಡವರಾಗಬೇಕು, ದೊಡ್ಡವರಾದ ಮೇಲೆ ಅವ್ರ ಮದುವೆನೋ ವಿದ್ಯಾಭ್ಯಾಸ. ಚಿಂತೆ ಕೊನೆ ಯಾವಾಗಿದೆ ಹೇಳಿ? ಮೊದಲು ಮದುವೆ ಆಗಬೇಕು, ಮದುವೆ ಆಗಲ್ಲ ಅವ್ರಿಗೆ ಮಕ್ಕಳಾಗಬೇಕು, ಅವ್ರು ಸೆಟ್ಲ್ ಆಗಬೇಕು, ಬಿಡುಗಡೆನೇ ಇಲ್ಲ. ಚಿಂತೆ ಚಿತೆ ಮಧ್ಯದಲ್ಲಿ ಒಂದು ಅನುಸ್ವಾರ ಇದೆ ಅಷ್ಟೇ. ಚಿತ ಸತ್ತ ಹೆಣವನ್ನು ಸುಡುತ್ತದೆ, ಚಿಂತ ಬದುಕಿದವರನ್ನು ಸುಡುತ್ತದೆ. ಚಿಂತ ದಹನ ಮಾಡುತ್ತದೆ, ಚಿಂತಾ ದಹತಿ ಮಾವಿಗೆ. ಬದುಕಿದ್ದ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಚಿಂತೆಯನ್ನ ಮಾಡ್ಕೋಬೇಡ. ದೇವರ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗತ್ತೆ. ನಿನಗೆ ಮೀನಾ ಅಂತ ಮಗಳಿದ್ದಾಳೆ. ವಿಶೇಷವಾಗಿ ನೋಡಿ, ಈಗ ಪ್ರವಚನ ಸುಡೋಗುವಾಗ ಮಳೆ ಬಂದರೆ ಛತ್ರೆ ಹಿಡಿತೀವಿ, ಹೌದಾ? ಥಂಡಿ ಆದರೆ ಸ್ವೆಟರ್ ಹಾಕೋತೀವಿ, ಸೆಕೆ ಆದರೆ ಫ್ಯಾನ್ ಹಾಕ್ತೀವಿ. ಈ ಪರ್ವತಗಳಿಗೆ ಏನಿದೆ ಹೇಳಿ? ಮಳೆ ಬಂದರೆ ಛತ್ರೆ ಹಿಡಿತಾರ? ಶೀತ ವಾತ ವರ್ಷಾಶ್ಚ ಕ್ಲೇಶ ಆಪನ್ನ ವಿಲಾಸಃ. ಎಲ್ಲ ಸಹನೆ ಮಾಡುತ್ತವೆ ಪರ್ವತಗಳು. ಎಷ್ಟೇ ಮಳೆ ಬರಲಿ ಎಲ್ಲ ಮುಚ್ಕೊಂಡು ಕೂಡಲು. ಉಲ್ಟ ಆ ಪರ್ವತಗಳಲ್ಲಿ ಕೃಷ್ಣ ಅಂತೂ ಅದೇ ಪರ್ವತನೇ ಛತ್ರಿ ಮಾಡಿದ್ದಲ್ಲ, ಗೋವರ್ಧನ ಗಿರಿಯನ್ನ ಎತ್ತಿ ಉಳಿದವರಿಗೆಲ್ಲ ರಕ್ಷಣೆ ಮಾಡಿದ್ದ. ಪ್ರಪಂಚದೊಳಗೆ
ಚಳಿ ಮಳೆ ಬಿಸಿಲು ಬಂದರೆ ಜನ ಎಲ್ಲ ಹಚ್ಕೊಳ್ತಾರೆ, ಛತ್ರಿ ಹಿಡಿತಾರೆ. ಆದರೆ ನೀವೆಲ್ಲ ಪರ್ವತಗಳು ಏನಿಲ್ಲ, ಮಳೆ ಬಂದ್ರು ಹಾಗೆ ಇರಬೇಕು, ಬಿಸಿಲು ಬಂದ್ರು ಹಾಗೆ ಇರಬೇಕು, ಚಳಿಯಾದ್ರೂ ಹಾಗೆ. ಎಂಥದ್ದಪ್ಪ ನಿಮ್ಮ ಸಹನಶೀಲತೆ! ಎಷ್ಟು ನಿಮಗೆ ಹೊಗಳುತ್ತಾರೆ ನಾರದರು. ಮೊದಲು ಹಿಮಾಲಯ ಪರ್ವತವನ್ನು ಹೊಗಳುತ್ತಾರೆ. ಏನಾದರೂ ಕೂಡ ಪ್ರಪಂಚದೊಳಗೆ ಒಂದು ಬಾರಿ ಗಟ್ಟಿಯಾಗಿ ನಿಂತ್ರೆ ಆಚೆ ಈಚೆ ಅಲ್ಲಾಡಲ್ಲ ನೀವು. ಇಷ್ಟು ಗಟ್ಟಿಯಾಗಿ ನಿಂತು ಎಲ್ಲ ಜೀವರಿಗೆ ಅನುಗ್ರಹವನ್ನ ಮಾಡುವ ನೀವೇ ಹೀಗೆ ಹೊರಗೆ ಬಿಟ್ರೆ ಹೇಗಪ್ಪ? ಪ್ರಪಂಚದೊಳಗೆ ನೋಡಿ, ಎದುರಿಗಿದ್ದವರು ಉಪಕಾರ ಮಾಡ್ತಾರೆ ಅಂತ ಗೊತ್ತಾದ್ರೆ ಇವ್ರು ಮಾಡಿರ್ತಾರೆ, ಅಲ್ಲಿವರೆ ಮಾಡಲ್ಲ. ನಾವು ಮಾಡಿದರೆ ಅವರು ತಿರುಗಿ ಮಾಡ್ತಾರೆ ಅಂತ ಗೊತ್ತಾದರೆ ಮಾಡ್ತಾರೆ ಕೆಲವರು. ಅವರು ಮೊದಲು ಮಾಡಲಿ ಆಮೇಲೆ ನಾವು ಮಾಡೋಣ ಅನ್ನೋರು ಇನ್ನು ಕೆಲವರು. ಮಾಡೋದು ಬೇಡ ಮಾಡಿಸ್ಕೊಳ್ಳೋದು ಬೇಡ ಅಂತ ಮೂರನೇ. ಆದರೆ ಪರ್ವತಗಳು ನಾಲ್ಕನೇ ಕಟ್ಟಿಗೆಯಲ್ಲಿ ಬರ್ತವೆ. ನಾವು ಮಾಡೋಣ, ಎದುರಿಗಿದ್ದವರು ಮಾಡಲಿ ಅಂತ ಅಪೇಕ್ಷೆ ಪಡದೆ. ಎಷ್ಟು ಪರ್ವತಗಳಿಂದ ಲಾಭ ಇದೆ ಹೇಳಿ. ಇವತ್ತು ನದಿಗಳೆಲ್ಲ ಹರಿದು ಬರಬೇಕು ಪರ್ವತಗಳಿಂದ, ದೊಡ್ಡ ದೊಡ್ಡ ಗಿಡಮರಗಳೆಲ್ಲ ಪರ್ವತಗಳಿಂದ, ನಾನಾ ರೀತಿಯಾದ ಯಾತ್ರೆಗಳೆಲ್ಲ ಪರ್ವತದಲ್ಲಿ ಮಾಡ್ತೇವೆ. ಕೋಟಿ ಕೋಟಿ ಜೀವರಾಶಿಗಳಿಗೆ ಆಶ್ರಯ ಉಪಾಕರೋಷಿ ಜಂತೂನ ಏವಂ ರೂಪಾಹಿ ಸಾಧವಃ ಕಿಮತ ಪ್ರೋಚ್ಯತೆ ತುಭ್ಯಂ ಧನ್ಯಸ್ತ್ವಂ ಪೃಥ್ವೀಧರ. ನಮ್ಮ ಮನೆಗೊಬ್ಬ ಆಚಾರ ಬಂದ್ರೆ, ಅಯ್ಯೋ ನಿಮ್ ಪಾದ ಧೂಳಿ ಬಿತ್ತು ಅಂತ ಎಷ್ಟು ಮನೆ ಪವಿತ್ರ ಆಯಿತು ಅಂತೆ. ಒಬ್ಬ ಬ್ರಾಹ್ಮಣನ ಪಾದ ಧೂಳಿ ಬಿದ್ದಕ್ಕೆ ಮನೆ ಪವಿತ್ರ ಆಗಬೇಕಾದರೆ ತೀರ್ಥಯಾತ್ರೆಗೆ ಸಾವಿರಾರು ಜನ, ಲಕ್ಷ ಲಕ್ಷ ಜನ ಈ ಪರ್ವತದ ಮೇಲೆ ಏರಿ ಹೋಗ್ತಾರಲ್ಲ, ಅವರೆಲ್ಲರ ಪಾದ ಧೂಳಿನಿಂದ ಅರ್ಥಲ್ವಾ? ಎಷ್ಟೋ ಜನ ಸ್ವಾಮಿಗಳು ಹೋಗ್ತಾರೆ, ಯತಿಗಳು ಹೋಗ್ತಾರೆ, ಜ್ಞಾನಿಗಳು ಹೋಗ್ತಾರೆ. ಅವರೆಲ್ಲರ ಪಾದ ಧೂಳಿಯಿಂದ ಪವಿತ್ರ ಆಗಿದೆ ನಿಮ್ಮ ಶರೀರ. ಎಲ್ಲ ನಾರದರು ಹಿಮಾಲಯ ಪರ್ವತದ ಮನೆಗೆ ಬಂದು ಅವರನ್ನು ಹೊಗಳುತ್ತಿದ್ದಾರೆ. ನೋಡಿ, ಹೊಗಳೋದು ಅಂದ್ರೆ ಸಂಸ್ಕೃತದಲ್ಲಿ ಸ್ತೋತ್ರ ಅಂತ. ಇದೊಂದು ಟಾನಿಕ್ ಇದ್ದಾರೆ. ಉತ್ಸಾಹ ಕಳಕೊಂಡು ಇನ್ನೇನಿಲ್ಲ ನಮಗೆ ಅಂತ ನಿರುತ್ಸಾಹನಾದ ವ್ಯಕ್ತಿಗೆ ಮತ್ತೆ ಉತ್ಸಾಹ ಬರುವಂತೆ ಮಾಡೋದೇ ಸ್ತೋತ್ರ. ಆದರೆ ಕಲಿಯುಗದಲ್ಲಿ ಬಹಳ ವಿಚಿತ್ರ. ಇದ್ದದ್ದು ಹೊಗಳುವುದಕ್ಕಿಂತ ನಮ್ಮಲ್ಲಿ ಇಲ್ಲದೇ ಇದ್ದದ್ದು ಹೊಗಳಿದ್ರೆ ಆನಂದ ಹೆಚ್ಚು. ಗುಣಕ್ಕಿಂತಲೂ ದೋಷಗಳಿಂದ ಆನಂದ ಹೆಚ್ಚು. ನೋಡಿ, ಇದ್ದದ್ದು ಪ್ರಾಮಾಣಿಕವಾಗಿ ಒಬ್ಬ ವ್ಯಕ್ತಿಯಲ್ಲಿ ಇರೋದನ್ನು ಹೊಗಳಿ ಹಿಮಾಲಯ ಪರ್ವತವನ್ನು ಚೆನ್ನಾಗಿ ಹೊಗಳುತ್ತಿದ್ದಾರೆ. ನೀನು ಸರ್ವತಾ ದುಃಖ ಪಡಬಾರದು. ಹಿಮಶೈಲಸ್ಯ ಮಹಿಷಿ ಮೇನ ಆಗಾದಿ ಲಕ್ಷ್ಯ. ಇಷ್ಟು ಮಾತಾಡ್ತಿದ್ರು. ನೀನು ಎಲ್ಲರ ಭಾರವನ್ನು ಹೊತ್ಕೊಂಡವ, ಮಳೆ ಬಿಸಿಲು ಬಂದು ಸಹನ ಮಾಡುವವ. ನೂರಾರು ಯತಿಗಳು ಬ್ರಾಹ್ಮಣ ಓಡಾಡ್ತಾರೆ, ಪಾದ ಧೂಳಿ ಬಿದ್ದದ್ದು. ಜಗತ್ತನ್ನೇ ಉದ್ಧಾರ ಮಾಡುವ ಸಾಮರ್ಥ್ಯ ನಿನಗಿದೆ. ಇಷ್ಟು ಆ ಹಿಮಾಲಯ ಪರ್ವತದ ಜೊತೆಗೆ ನಾರದರು ಮಾತಾಡುವಾಗ ಒಳಗಿನಿಂದ ಹೆಂಡತಿ ಬಂದನು, ಮೇನಾ. ನಾರದರಿಗೆ ಬಂದು ನಮಸ್ಕಾರ ಮಾಡ್ತಾರೆ. ಅನುಯಾತ ದುಹಿತ್ರೀಚ. ಆಗ ಮೇನಾ ಜೊತೆಗೆ ಮಾತಾಡ್ತಾರೆ, ಎಲ್ಲಮ್ಮ ನಿಮ್ಮ ಮಗಳು? ಮಗಳು ಎಲ್ಲಿ ಅಂತ ಕೇಳಿದ ಕ್ಷಣ ಮೇನಾದೇವಿಯ ಕಣ್ಣಲ್ಲಿ ನೀರು ಬರ್ತದೆ. ಎಷ್ಟು ಗಟ್ಟಿಯಾದ ಮಗಳು, ಎಂತಹ ದೃಢವಾದ ಶರೀರ. ತಪಸ್ಸು ಮಾಡಿ 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 ಸ್ವರ್ಗ ಹೋಗಿದ್ದಾಳೆ. ಮಗಳ ಬಗ್ಗೆ ಕೇಳಿದ್ರೆ ಸಾಕು, ಕಣ್ಣೊಳಗೆ ದಡ ದಡ ನೀರು ಬರಬೇಕು. ಅನುಯಾತ ದುಹಿತ್ರೀಚ ಸ್ವಲ್ಪಾಶ್ಚ ಪರಿಚಾರಕ. ಆದರೂ ಆ ಮೇನಾ ದೇವಿಯ ಮಗಳು ಅರ್ಥಾತ್ ಪಾರ್ವತಿ ನಾರದರ ಹತ್ರ ಬರ್ತಾರೆ. ನಾರದರು ನೋಡುತ್ತಾರೆ. ತಥೋ ಮಾಂ ಶೈಲಮಹಿಷಿಂಬ ಒಂದೇ ಪಣಿಪತ್ಯಸ. ಒಂದರ್ಥದಲ್ಲಿ ನಾರದರು ತಾರತಮ್ಯದೊಳಗೆ ಬ್ರಹ್ಮದೇವರ ಮಕ್ಕಳು ನಾರದರು, ರುದ್ರದೇವರು ಬ್ರಹ್ಮದೇವರ ಮಕ್ಕಳೇ. ಆದರೆ 5ನೇ ಕಕ್ಷಾದಲ್ಲಿ ಬರ್ತಾರೆ ರುದ್ರದೇವರು. ಇಬ್ಬರೂ ಬ್ರಹ್ಮಪುತ್ರರಾದರೂ ಕೂಡ ನಾರದರಿಗೆ ಆ ಹಿಮಾಲಯ ಪರ್ವತರಾಜನ ಮಗಳಾದ ಮೇನಾದೇವಿಯನ್ನು ನೋಡಿ ಸ್ವಲ್ಪ ದುಃಖ ಆಯಿತು. ತಪಸ್ಸು ಮಾಡ್ತಾ ಇರೋದು ದುಃಖ ಅಲ್ಲ. ಯಾವ ಕಾರಣಕ್ಕೆ ನೀನು ತಪಸ್ಸು ಮಾಡ್ತಾ ಇದ್ದಿ? ಯಾವ ರುದ್ರದೇವರನ್ನ ವಿವಾಹ ಆಗಬೇಕು ಅಂತ ಇಷ್ಟು ಕಠಿಣವಾದ ತಪಸ್ಸನ್ನ ಮಾಡ್ತಾ ಇದ್ದೀಯಲ್ಲ, ಈ ತಪಸ್ಸಿಗೆ ಫಲ ಸಿಗೋದು ಬೇಡವಾ? ಯಾವಾಗಲೂ ನೋಡಿ, ಉತ್ತಮವಾದ ಕರ್ಮಗಳಿಗೆ ಏನೇ ಇರಲಿ, ವ್ರತ, ಉಪವಾಸ, ಪ್ರದಕ್ಷಿಣೆ, ನಮಸ್ಕಾರ, ಅದಕ್ಕೊಂದು ಫಲ ಇರಬೇಕು. ಇಷ್ಟು ಕಠಿಣವಾಗಿ ಮಾಡ್ತಾ ಇದೆಯಲ್ಲ ತಪಸ್ಸು. ಪತಿವ್ರತ, ಶುಭಾಚಾರ, ಸುಭಗ, ವೀರಸಂಸ್ಕೃತೆ, ಸದಾ ವೀರವತಿ ಚಾಪಿ ಭವ ಸಂಶೋಧಿತ ಪ್ರಜನ. ಆಶೀರ್ವಾದ ಮಾಡ್ತಾರೆ. ಗಟ್ಟಿಯಾಗಿರು. ನಿನಗೆ ಉತ್ತಮವಾದ 3 ಲೋಕಕ್ಕೆ ಒಡೆಯನಾದಂತಹ ವ್ಯಕ್ತಿ ಗಂಡಾಗಿ ಬರ್ತಾರೆ. ಭವಿಷ್ಯ ಹೇಳ್ತಾರೆ ನಾರದರು. ಉತ್ತಮವಾದಂತಹ ಮನೋನಿಯಾಮಕ ರುದ್ರದೇವರೇ ಗಂಡಾಗಿ ಬರ್ತಾರೆ. ಇವತ್ತಿನಿಂದ ಇಷ್ಟು ಕಠಿಣವಾದ ತಪಸ್ಸನ್ನು ಮಾಡೋದನ್ನು ನಿಲ್ಲಿಸು.
ಕೈಗಳೆಲ್ಲ ಬೆರಳಾಕು ಉಂಗುರಾಕು ಬೆರಳಾದಂಗಾಗಿತ್ತು ಅದು. ಅಷ್ಟು ಕೃಷ ಆಗಿಬಿಟ್ಟಿದ್ದಾಳೆ. ತಮಹಂ ಸತ್ಯರೂಪಾಭಿಹಿ ಆಶಿರ್ಭಿಹಿ ಸಮವರ್ತಯಂ. ನಾರದರು ಮೊದಲು ಹಿಮಾಲಯ ಪರ್ವತ, ಆಮೇಲೆ ಮೇನಾದೇವಿ, ಆಮೇಲೆ ಮಗಳು, ಮೂವರನ್ನು ಕೂಡಿಸಿ ಮಾತುಗಳನ್ನು ಹೇಳಿ ಆಶೀರ್ವಾದವನ್ನ ಮಾಡಿ, ಆಗ ಮೇನಾದೇವಿಗೆ ನೋಡಿ, ಯಾವಾಗಲೂ ತಾಯಿಗೆ ಒಂದು ಆನಂದ, ಯಾವಾಗ ತನ್ನ ಮಗಳಿಗೆ ಯಾರೋ ಒಬ್ರು ಒಳ್ಳೇದು ಹೇಳೋರು ಬಂದಿದ್ದಾರೆ, ನನ್ನ ಮಾತು ಕೇಳಿಲ್ಲ, ಯಾರ್ದೋ ಮಾತು ಮಗಳು ಕೇಳ್ತಾರೆ ಅಂದ್ರೆ ಆ ಆನಂದಕ್ಕೆ ಕೊನೆನೇ ಇಲ್ಲ. ನಾನು ಹೇಳಿ ಹೇಳಿ ಸಾಕಾಗ್ಬಿಟ್ಟಿತ್ತವಳಿಗೆ, ಈ ನಾರದರ ಮಾತಾದರೂ ಕೇಳ್ತಾಳೆ ಅಂತ ನಾರದರಿಗೆ ಅಂತ ನೀವೇ ಒಂದೆರಡು ಮಾತು ಹೇಳಿ ಸ್ವಾಮಿ, ಏನಾದರೂ ಮಾಡಿ ನೀವೇ ವ್ಯವಸ್ಥೆ ಮಾಡಿ, ಪರವಾಗಿಲ್ಲ, ಆ ರುದ್ರದೇವರು ಹೇಗಂತಾರೆ ಹಾಗೆ ವಿವಾಹ ಮಾಡಿಕೊಡ್ತೇವೆ. ಅವಳನ್ನೇ ವಿವಾಹ ಮಾಡಿಕೊಳ್ಬೇಕು ಅಂತ ಈಗಳು ಹಠ ಹಿಡಿದಿದ್ದಾರೆ. ಅವರು ವಿವಾಹಕ್ಕೆ ಒಪ್ಕೊಳ್ತಾ ಇಲ್ಲ. ಇದಕ್ಕೇನಾದರೂ ಉಪಾಯವನ್ನು ಮಾಡಿ ಅಂತ ನಾರದರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ನಾರದರು ಮೊದಲು ಆ ಹಿಮಾಲಯ ಪರ್ವತ ರಾಜನ ಜೊತೆಗೆ ಮಾತಾಡಿ, ಮೇನಾದೇವಿ ಜೊತೆಗೆ ಮಾತಾಡಿ, ಅನೇಕ ಮಾತುಗಳಿಂದ ಸಾಂತ್ವನವನ್ನ ಮಾಡಿ, ತಥೋ ವಿಸ್ಮಿತ ಚಿತ್ತೋಹಂ ಉಪಚಾರ ಚಿದಂಬರಃ ಪ್ರತ್ಯವಾಚೋತ ಮುನರ್ದೇವಿ ಏಹಿ ದಾಸ್ಯಾಮಿ ತೇ ಶುಭೇ. ನಾರದರು ಆ ಮೇನಾದೇವಿಯ ಜೊತೆಗೆ ಮಾತಾಡಿ ಅನಂತರ, ಸಾಮಾನ್ಯವಾಗಿ ನೋಡಿ, ಮಕ್ಕಳಿಗೆ ಹೇಗಿರತ್ತಂದ್ರೆ ತಮ್ಮ ತಂದೆನೋ ತಾಯಿನೋ ಹೇಳಿದ ಮಾತಕ್ಕಿಂತ ಬೇರೆಯವರು ಹೇಳಿದ್ರೆ ಅದೇ ಮಾತೆ, ಅದೇ ಅಭ್ಯಾಸ ಮಾಡು, ಅದೇ ಮಠಕ್ಕೆ ಹೋಗು, ಅದೇ ಪ್ರವಚನಕ್ಕೆ ಹೋಗು, ಅದೇ ಸಂಧ್ಯಾ ವಂದನೆ ಮಾಡು, ಮಾತವೇ ಇರ್ತವೆ. ಆದರೆ ತಂದೆ ತಾಯಿಗಳು ಹೇಳಿದಾಗ ಏನು ಎಫೆಕ್ಟ್ ಆಗುತ್ತಲ್ಲ, ಅದಕ್ಕಿಂತ ದೊಡ್ಡವರು ಆಚಾರರು ಯಾವ ಸ್ವಾಮಿಗಳು ಹೇಳಿದರೆ ಸಾಕು, ನಾನು ಮಾಡು, ಒಂದಿನ ಬೆಳಗಿಲ್ಲ. ಹಾಗೆ ನಾರದರ ಕೆಲವು ಉಪದೇಶದ ಮಾತಿನಿಂದ ಇವಳಲ್ಲಿ ಪ್ರಭಾವ ಬೀಳುತ್ತದೆ ಅನ್ನೋದಕ್ಕಾಗಿ ಅನೇಕ ಉಪದೇಶವನ್ನು ನಾರದರು ಮಾಡಿ, ನತತ್ ಪಶ್ಯಾಮಿ ಯತ್ತುಭ್ಯಂ ಅದ್ಯಾಶೀಹಿ ಕಾತವೋಚಿತ ಇತ್ಯುಕ್ತೆ ಮಾತ್ರ ವಾತ್ಸಲ್ಯ ಶೈಲೇಂದ್ರ ವನತೀತದಾ. ತಂದೆ ತಾಯಿಗಳು ಮಕ್ಕಳ ಮುಖದಲ್ಲಿ ನಗುವನ್ನು, ಆನಂದವನ್ನು ನೋಡುತ್ತಾರೆ. ನಿನ್ನ ಈ ಕೃಶವಾದ ಶರೀರ, ನೀನು ಪಡ್ತಾ ಇರುವ ಕಷ್ಟ, ಇದನ್ನು ನಿನ್ನ ತಂದೆ ತಾಯಿಗಳಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಇದನ್ನ ತಪಸ್ಸನ್ನು ನಿಲ್ಲಿಸಿ ನಾನು ಹೇಳಿದ ಹಾಗೆ ರುದ್ರದೇವರನ್ನು ವಿವಾಹ ಮಾಡಿಕೊಳ್ಳುವುದಕ್ಕೆ ಒಂದು ಉಪಾಯವನ್ನು ನಾನು ಹೇಳ್ತೇನೆ. ನಾನು ಹೇಳಿದ ಉಪಾಯವನ್ನು ಅನುಸರಣೆ ಮಾಡು, ಅದರಿಂದ ನಿನಗೆ ರುದ್ರದೇವರ ಜೊತೆಗೆ ವಿವಾಹವಾಗುತ್ತೆ. ಇಷ್ಟು ಕಠಿಣವಾದಂತಹ ಘೋರವಾದ ತಪಸ್ಸು ಬೇಡ ಅಂತ ನಾರದ ಮಹರ್ಷಿಗಳು ಬಂದು ಮೇನಾದೇವಿಗೆ ಮಗಳಾದಂತಹ ಗಿರಿಜಾ ಪಾರ್ವತಿ ದೇವಿಗೆ ಅನೇಕ ಮಾತುಗಳಿಂದ ಸಾಂತ್ವನ ಮಾಡ್ತಾರೆ. ನಾರದರ ಮಾತನ್ನ ಕೇಳಿ ಮುಂದೆ ಇನ್ನೊಂದು ಉಪಾಯವನ್ನ ನಾರದರು ಸೂಚನೆ ಮಾಡಿಕೊಡ್ತಾರೆ. ಅದನ್ನ ನಾಳೆ ದಿನ ಮತ್ತೆ ಶ್ರವಣ ಮಾಡೋಣ. ಮತ್ತೆ ನಾನು ಬೇರೆ ಕಡೆ ಹೋಗಬೇಕು, ಯಾರು ಬಂದಿರಲ್ಲ ಅನ್ನೋದಕ್ಕೆ ನಾನು ಸ್ವಲ್ಪ ತಡ ಮಾಡಿದೆ. ಶ್ಯಾಮಾಚಾರ್ಯ ಬರ್ತಾರೆ ಅನ್ನೋದ್ರೆ 5 ಗಂಟೆಗೆ ಬರ್ತಿದ್ದೆ, ಈಗ 5:30 ಬಂದು ಯಾರು ಬಂದಿರಲಿಲ್ಲ. ಹಾಗಾಗಿ ನಾಳೆಗೆ ಸರಿಯಾಗಿ ಅಲ್ಲ 5 ಗಂಟೆಗೆ ಕರೆಕ್ಟ್ ಸರಿಯಾಗಿ 5 ಗಂಟೆಗೆ ಬರ್ತೇನೆ. ತುಂಬ ಚೆನ್ನಾಗಿ ಸ್ಕಂದ ಪುರಾಣದಲ್ಲಿ ಅನೇಕ ವಿಚಾರಗಳು, ಪಾರ್ವತಿ ಪರಮೇಶ್ವರರ ಈ ಕಲ್ಯಾಣದ ನಿಮಿತ್ತವಾಗಿ ಅನೇಕ ವಿಚಾರಗಳು ಸ್ಕಂದ ಪುರಾಣ ತಿಳಿಸ್ತದೆ. ವಿಶೇಷವಾಗಿ ನಾನಾ ರೀತಿಯಾಗಿ ಇವತ್ತು ಜಗತ್ತೊಳಗೆ ಕೆಲವರಿಗೆ ವಿದ್ಯಾ ಇರ್ತದೆ, ಬೇಕಾದಷ್ಟು ವಿದ್ಯಾ ರೂಪ ಸಂಪತ್ತು ಎಲ್ಲ ಇರುತ್ತೆ, ಆದರೂ ಪಾಪ ವಿವಾಹ ಭಾಗ್ಯ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ. ಈ ಗಿರಿಜಾ ಕಲ್ಯಾಣದ ಪ್ರವಚನದಿಂದ ಪ್ರಾಯ ಕೂತೋದೆಲ್ಲ ಆಗಿದೆ, ಪುಷ್ಪರಚನೆ ಉದ್ಯಾಪನವೂ ಆಗಿದೆ. ನಮಗೇನು ಅವಶ್ಯಕತೆ ಇಲ್ಲ. ಯಾರು ಬೇಕು ಹುಡುಗಿ ಹೆಂಗಿದೆ ಅಂದರೆ ಯಾರಿಗಾರು ಬೇಕು ಅವ್ರ ಪ್ರವಚನ ಬಂದಿಲ್ಲ ಅಂತೂ ನಿನ್ನೆ ಮಂದಿ ಮಾಡೋದು ನೀವು ಶ್ರವಣ ಮಾಡಿದ ಕೂಡ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ತೀವಿ, ಅವರೇನೂ ಕೊಡಲ್ಲ. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗಾಗಲಿ ಹೊರಗಿನವರಿಗಾಗಲಿ ಒಟ್ಟಾರೆ ಜಗತ್ತೊಳಗೆ ದೇವರಲ್ಲಿ ಯಾರು ವಿಶ್ವಾಸ ಇಟ್ಟಿದ್ದಾರೆ, ದೇವರಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೆ, ಅವರ ನಂಬಿಕೆಗೆ ದ್ರೋಹ ಬರದೇ ಇರೋ ಹಾಗೆ ಮನೋನಿಯಾಮ ರುದ್ರದೇವರು ಅವರೆಲ್ಲರಿಗೂ ಕಲ್ಯಾಣ ಭಾಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆ ಗಿರಿಜಾದೇವಿಯ ಕಲ್ಯಾಣದ ವಿಚಾರಗಳನ್ನು ನಾಳೆಯಿಂದ ಮತ್ತೆ ಶ್ರವಣ ಮಾಡೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮೋ ಹರೇ ನಮೋ.